ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನಿನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕಂತೆ? ಸಂತೋಷವುಳ್ಳವರಾಗಿಯೇ ಇರಬೇಕು. ಹಲ್ಲೆಲೂಯಾ. ದೇವರು ಅದನ್ನೇ ಇಷ್ಟಪಡುವಂತವನಾಗಿ ಇದ್ದಾನೆ. ಹಲ್ಲೆಲೂಯಾ. ಸೊ ಈ ದಿನದ ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 16ನೇ ವಚನ. ಹೀಬ್ರೂ ಚಾಪ್ಟರ್ 13 ವರ್ಸ್ 16. ಇದಲ್ಲದೆ ಪರೋಪಕಾರ ಮಾಡುವುದನ್ನು ಬೇರೆಯವರಿಗೆ ಸಹಾಯ ಮಾಡುವುದನ್ನು ಮರೆಯಬೇಡಿರಿ. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಪರೋಪಕಾರವನ್ನ ಮಾಡೋದು, ಬೇರೆಯೊಬ್ಬರಿಗೆ ಸಹಾಯ ಮಾಡೋದನ್ನ ಏನ್ ಮಾಡಬೇಡ್ರಿ, ಮರೆಯಬೇಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಇವತ್ತು ದೇವರ ಮಕ್ಕಳಾಗಿರುವಂತ ನಮಗೆ ಬೇಕಾಗಿರುವಂತ ಪ್ರಾಮಾಣಿಕವಾಗಿರುವಂತ ಒಂದು ಗುಣ ಯಾವುದಂತ ಹೇಳಿದ್ರೆ, ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಏನ್ ಮಾಡ್ಬೇಕು, ನಾವು ಸಹಾಯ ಮಾಡುವಂತವರಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ದೇವರ ಮಕ್ಕಳಲ್ಲಿ ಅಂತ ಗುಣಗಳು ಈಗ ಕಡಿಮೆ ಆಗ್ತಾ ಬರ್ತಾ ಇದೆ. ಹಲ್ಲೆಲೂಯಾ. ಇತರರಿಗೆ ಸಹಾಯ ಮಾಡುವಂತ ಗುಣ, ಒಳ್ಳೆದನ್ನ ಮಾಡುವಂತ ಗುಣ ಏನ್ ಮಾಡ್ತಾ ಇದೆ, ಕಡಿಮೆ ಮಾಡ್ತಾ ಬರ್ತಾ ಇದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಲ್ಲಾ ದಿನಗಳಲ್ಲಿ ಒಳ್ಳೆಯದನ್ನು ಮಾತ್ರ ಮಾಡುತ್ತಿದ್ದ. ಆಮೆನ್. ಹಲ್ಲೆಲೂಯಾ. ತನಗೆ ವಿರೋಧವಾಗಿ ಬಂದ, ಅಂದ್ರೆ ವಾಕ್ಯ ಹೇಳ್ತಾ ಇದೆ, ತನಗೆ ವಿರೋಧವಾಗಿ ಆತನನ್ನ ಹಿಡಿದುಕೊಂಡು ಹೋಗ್ಲಿಕ್ಕೆ ಬಂದಂತ ಸೈನಿಕರ ಕಿವಿಗಳನ್ನ ತನ್ನ ಜೊತೆ ಇದ್ದ ಶಿಷ್ಯನ ಏನ್ ಮಾಡಿದನು, ಕಟ್ ಮಾಡಿಬಿಟ್ಟ. ಆದ್ರೂ ಸಹ ಯಾಕೆ ನೀ ಹಿಂಗ್ ಮಾಡಿದಿ ಅಂತ ಹೇಳಿ ಆ ಒಂದು ಕಿವಿಯನ್ನ ತಗೊಂಡು, ಕಟ್ಟಾಗಿದ್ದ ಕಿವಿಯನ್ನು ತಗೊಂಡು ದೇವರು ಏನ್ ಮಾಡಿದ್ರು, ಅಂಟಿಸಿ ಅದ್ಭುತ ಮಾಡಿದ್ರು. ಆಮೆನ್. ಹಲ್ಲೆಲೂಯಾ. ಪರೋಪಕಾರ ಮಾಡಿದ್ರು, ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರು. ಹಲ್ಲೆಲೂಯಾ. ಇವತ್ತು ಆ ಗುಣ ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ. ಅದನ್ನು ಮರೆಯಬೇಡ್ರಿ. ಆಮೆನ್. ತಮ್ಮಲ್ಲಿ ವಾಕ್ಯ ಇದೆ, நன்மை செய்கிறதையும் ಧರ್ಮಂ செய்கிறதையும் மறக்க வேண்டாம். ಆಮೆನ್. ಹಲ್ಲೆಲೂಯಾ. ಏನ್ ಮಾಡ್ಬೇಡ್ರಿ, ನೀವು ಮರೆಯಬೇಡ್ರಿ. ಹಲ್ಲೆಲೂಯಾ. ಸೊ ಒಳ್ಳೆಯದನ್ನ ಮಾಡೋದನ್ನು, ಇತರರಿಗೆ ದಾನ ಧರ್ಮ ಮಾಡೋದನ್ನು ಏನ್ ಮಾಡ್ಬೇಡ್ರಿ, ನೀವು ಮರೆಯಬೇಡ್ರಿ. ಆಮೇಲೆ ದೇವರು ಅದರಲ್ಲಿ ಇಷ್ಟಪಡುವಂತವನಾಗಿದ್ದಾನೆ, ದೇವರು ಅದರಲ್ಲಿ ಸಂತೋಷ ಪಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೊ ದೇವರ ಮಕ್ಕಳಿಗೆ ಇರುವಂತ ಒಂದು ಮುಖ್ಯವಾದ ಒಂದು ಗುಣ ಯಾವುದಂದ್ರೆ, ಒಳ್ಳೆಯದನ್ನ ಮಾಡೋ ಗುಣ ಇರಬೇಕು. ಆಮೇಲೆ ಇವತ್ತಿನಿಂದ ನಾವು ಒಳ್ಳೆಯದನ್ನ ಮಾಡಬೇಕಂತ ಒಂದು ತೀರ್ಮಾನವನ್ನು ತಗೊಂಡೇ ಇಲ್ಲಿಂದ ಹೊರಟು ಹೋಗ್ಬೇಕು. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. ಅದೇ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 24ನೇ ವಚನ. Hebrew chapter 10 verse 24. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಲೇ ಇರಬೇಕೆಂದು ಸತ್ಕಾರ್ಯ ಮಾಡಬೇಕೆಂದಲು ಒಬ್ಬರನ್ನೊಬ್ಬರು ಏನ್ ಮಾಡೋಣ್ರಿ, ಪ್ರೇರೇಪಿಸೋಣ. ಎದಕ್ಕೆ? ಸತ್ಕಾರ್ಯಗಳನ್ನ ಮಾಡೋದಕ್ಕೆ ಒಬ್ಬರನ್ನೊಬ್ಬರು ಏನ್ ಮಾಡ್ಬೇಕಂತ ನಾವು ಪ್ರೇರೇಪಿಸುವರಾಗಿರಬೇಕು. ಆಮೇಲೆ ತಮಿಳಿನಲ್ಲಿ ಪ್ರೋತ್ಸಾಹ ಮಾಡುವಂತವರಾಗಿ, ಉತ್ಸಾಹ ಮಾಡುವಂತವರಾಗಿರ್ಬೇಕು ಎಂಬುದಾಗಿ ದೇವರ ಇಷ್ಟ. ಹಲ್ಲೆಲೂಯಾ. ಕೆಟ್ಟದ್ದು ಮಾಡ್ಲಿಕ್ಕೆ ನಾವು ಮುಂದೆ ಹೋಗಬಾರದು. ಹಲ್ಲೆಲೂಯಾ. ಒಳ್ಳೆಯದನ್ನು ಮಾಡ್ಲಿಕ್ಕೆ ಇತರರಿಗೆ ನಾವು ಪ್ರೋತ್ಸಾಹ ಕೊಡುವಂತವರಾಗಿರಬೇಕು. ಅದೇ ಒಂದು ಮಾತು ಹೇಳ್ತಾರೆ, ನೀನು ಉಪಕಾರ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಪಕಾರ ಮಾಡಕ್ ಹೋಗ್ಬೇಡ. ಆಮೇಲೆ ಹಲ್ಲೆಲೂಯಾ. ನೀವು ಸುಮ್ಮಗಿರೋದೇ ಎಷ್ಟೋ ಉತ್ತಮ ಅಂತ ಒಂದೊಂದು ಕಡೆ ನಾವು ನೋಡ್ತಾ ಇದ್ದೇವೆ. ಸೊ ದೇವರ ಮಕ್ಕಳಾಗಿರುವಂತ ನಾವುಗಳು ಅಪಕಾರಕ್ಕೆ ನಾವೇನ್ ಮಾಡಬಾರದು, ಗುರಿ ಆಗದಂತೆ ಒಳ್ಳೆದನ್ನ ಮಾಡುವವರನ್ನ ಪ್ರೋತ್ಸಾಹ ಮಾಡುವವರಾಗಿರ್ಬೇಕು ಒಬ್ಬರನ್ನೊಬ್ಬರು. ಹಲ್ಲೆಲೂಯಾ. ಸೊ ನಿಜವಾಗ್ಲೂ ಅವ್ರ ಹತ್ರ ಹೋಗಿ ಏನ್ ಮಾಡ್ಬೇಕು, ಯು ಆರ್ ಡೂಯಿಂಗ್ ವೆರಿ ಗುಡ್ ಅಂತ ಹೇಳಿ ಒಳ್ಳೆತನಕ್ಕೆ ಕೈ ಜೋಡಿಸಬೇಕು, ಒಳ್ಳೆತನಕ್ಕೆ ಪ್ರೋತ್ಸಾಹ ಮಾಡಬೇಕು, ಒಳ್ಳೆತನದಲ್ಲಿ ಭಾಗಿಯಾಗಬೇಕು ಅನ್ನೋದೇ ದೇವರ ಚಿತ್ತವಾಗಿದೆ. ಯಾಕಂದ್ರೆ ಮಾರ್ತಾಳು ಮರಿಯಲ್ಲಿ ಯೇಸು ಸ್ವಾಮಿ ಪಾದದಲ್ಲಿ ಬಂದು ಕುಂತ್ಕೊಂಡಿದ್ರು. ಆದ್ರೆ ಮರಿಯಲ್ಲಿ ಏನ್ ಮಾಡ್ತಿದ್ಲು, ದೇವರ ಪಾದದಲ್ಲಿ ಕೂತ್ಕೊಂಡು ದೇವರ ವಾಕ್ಯಕ್ಕೆ ಸ್ವರ ಕೊಡ್ತಾ ಇದ್ಲು. ಮಾರ್ತಾಳು ಏನ್ ಮಾಡ್ತಿದ್ಲು ಅಂದ್ರೆ, ದೇವರ ಯೇಸು ಸ್ವಾಮಿ ಬಂದಿದ್ದಾನೆ, ತಮ್ಮ ಮನೆಯಲ್ಲಿ ಕುಂತಿದ್ದಾನೆ, ಅವನಿಗೆ ಇಷ್ಟವಾದದನ್ನು ಮಾಡಿ ಅವನನ್ನು ಮೆಚ್ಚಿಸಬೇಕಂತ ಹೇಳಿ ಅನೇಕ ಕಾರ್ಯಗಳಲ್ಲಿ ಹೋಗಿ ತೊಡಗಿಸಿಕೊಂಡು ಲಾಸ್ಟ್ಗೆ ಒತ್ತಡಕ್ಕೆ ಗುರಿಯಾದ್ರು. ಹಲ್ಲೆಲೂಯಾ. ಲಾಸ್ಟಿಗೆ ತಡ್ಕೊಳ್ಳಕ್ಕಾಗದೆ ಯೇಸು ಸ್ವಾಮಿ ಹತ್ರನೇ ಒಂದು ಹೇಳ್ತಾ ಇದ್ದಾಳೆ, ಸ್ವಲ್ಪ ಅವಳನ್ನ ಕಳಿಸಿಕೊಡಬಾರ್ದ, ನಾನು ಒಬ್ಬಳೇ ಕಷ್ಟ ಪಡ್ತಾ ಇದ್ದೀನಿ, ಅವಳು ಯಾವುದೇ ಚಿಂತೆ ಇಲ್ಲದೆ ಇದ್ದಾಳಲ್ಲ ಅಂತ ಹೇಳುವಾಗ ಯೇಸು ಮುಂದೆ ಮಾತ್ರ ಉತ್ತರ ಕೊಡ್ತಾ ಇದ್ದಾಳೆ, ನೀನಾದ್ರೂ ನಾನಾ ತರದ ಚಿಂತೆಯನ್ನು ಹಾಕೊಂಡು ಒದ್ದಾಡ್ತಾ ಇದ್ದಿ, ಅವಳಾದ್ರೂ ನನ್ನ ಪಾದದಲ್ಲಿ ಕುತ್ಕೊಂಡು ಒಳ್ಳೆದನ್ನ ಆರಿಸಿಕೊಳ್ತಾ ಇದ್ದಾಳೆ. ಆಮೇಲೆ ಅಲ್ಲೂ ಇವತ್ತು ನಾವು ಅನ್ನೆಸೆಸರಿಯಾಗಿ ನಾವು ಒಳ್ಳೆದನ್ನು ಮಾಡ್ತೀನಿ ಅಂತ ಮುಂದೆ ಹೋಗಿ ಒದ್ದಾಡುವವರಾಗಿರ್ತೇವೆ ಪ್ರಿಯರೇ.
ಅಲ್ಲೆಲೂಯ. ಸೊ ಅದಕ್ಕೆ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಆತನ ಆಲೋಚನೆ ಕೇಳಿ ಆತನ ವಾಕ್ಯದ ಪ್ರಕಾರವಾಗಿ ಮುಂದಕ್ಕೆ ಹೋದ್ರೆ ನಾವು ಯಾವುದೇ ಚಿಂತೆ ಇಲ್ಲದೆ ದೇವರ ಸಮ್ಮುಖದಲ್ಲಿ ಇರ್ತೇವೆ. ಆಮೇಲೆ ಪರೋಪಕಾರ ಮಾಡೋದ್ರಲ್ಲಿ ದೇವರ ಮಕ್ಕಳು ಮುಂದಿರಬೇಕು. ಆಮೇಲೆ ಅಲ್ಲೂ ಅದಕ್ಕಾಗಿ ನಾವು ಒಬ್ರಿಗೊಬ್ರು ಏನ್ ಮಾಡ್ಬೇಕು, ನಾವು ಪ್ರೇರೇಪಿಸಲ್ಪಟ್ಟವರಾಗಿರಬೇಕು. ಆಮೇನ್ ಅಲ್ಲೂಯ. ಸತ್ಕಾರ್ಯವನ್ನು ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು, ಸಾಥ್ ಕೊಟ್ಟವರಾಗಿರಬೇಕು. ಮಾಡು ಅಂತ ಹೇಳಿ ಇನ್ನು ಸಾಧ್ಯವಾದ್ರೆ ಅವ್ರ ಜೊತೆಗೆ ಹೋಗಿ ನಾವೇನ್ ಮಾಡ್ಬೇಕು, ಸೇರಿಕೊಳ್ಳುವವರಾಗಿರ್ಬೇಕು. ಅದುವೇ ದೇವರ ಸಮ್ಮುಖದಲ್ಲಿ ದೇವರಿಗೆ ಇಷ್ಟವಾಗಿರುವಂತ ಒಂದು ಕಾರ್ಯವಾಗಿದೆ ಪ್ರಿಯರೇ. ಆಮೇಲೆ ಅಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. ತೀತನು ಬರೆದಂತ ಅಪೊಸ್ತಲ ಪೌಲನು ತೀತನಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಟೈಟಸ್ ಚಾಪ್ಟರ್ 3 ವರ್ಸ್ 1. ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿ ವಿಧೇಯರಾಗಿರಬೇಕೆಂತಲೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದರಲ್ಲಿಯೂ ಮಾಡುವುದಕ್ಕೆ ಏನ್ ಮಾಡಿರ್ಬೇಕು, ಸಿದ್ಧರಾಗಿರ್ಬೇಕಂತೆ. ಆಮೇಲೆ ಸಕಲ ಸತ್ಕಾರ್ಯಗಳನ್ನು ಮಾಡ್ಲಿಕ್ಕೆ ನಾವ್ ಹೆಂಗಿರ್ಬೇಕ್ರಿ ಪ್ರಿಯರೇ, ಸಿದ್ಧರಾಗಿರ್ಬೇಕು. ಅಲ್ಲೂಯ್ಯ, ರೆಡಿಯಾಗಿರ್ಬೇಕು. ಅಲ್ಲೂಯ್ಯ, ಒಳ್ಳೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಟೈಮ್ ನೋಡ್ಕೊಂಡು ಕುಂತ್ಕೊಳ್ಬಾರ್ದು. ಇವತ್ತು ಏನ್ ಮಾಡ್ತಾ ಇದಾರ, ಏನೋ ಒಂದು ಒಳ್ಳೆ ಕಾರ್ಯ ನಡಿಬೇಕಾ, ಹೋಗ್ತಾವ ಕೇಳ್ತಾವ, ಆ ದಿನ ಈ ದಿನ ಈ ಟೈಮು ಆ ಟೈಮು ಅಂತ ಹೇಳಿ ಒಳ್ಳೆ ಕಾರ್ಯ ಮಾಡೋದನ್ನ ಮುಂದೆ ಹಾಕೊಂಡು ಹೋಗ್ತಾ ಇರ್ತಾರೆ. ಸಮಯ ಮೀರಿ ಹೋಗ್ಬಿಟ್ಟಿರ್ತಾವ, ಸಮಾಧಾನ ಕೆಡಿಸ್ಕೊಂಡ್ ಬಿಟ್ಟಿರ್ತಾರೆ. ಅಲ್ಲೆಲೂಯ್ಯ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ಸತ್ಕಾರ್ಯಗಳನ್ನು ಮಾಡ್ಲಿಕ್ಕೆ ಯಾವಾಗ್ಲೂ ಸಿದ್ಧರಾಗಿರಬೇಕು. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ. ಇವತ್ತು ಅನೇಕ ಕಾರ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ದಿನ ನೋಡಿ ಸಮಯ ನೋಡಿ ಮಾಡಿದ್ವಿ. ಅನೇಕ ಶುಭ ಕಾರ್ಯಗಳಲ್ಲಿ ಒಳ್ಳೇದು ನಡೀತಾ ಇದೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ಅದರಲ್ಲಿ ಆದ್ರೆ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಖಂಡಿತವಾಗಿ ಎಲ್ಲವೂ ಒಳ್ಳೇದಾಗುತ್ತೆ ಪ್ರಿಯರೇ. ಆಮೇಲೆ ಅದರಲ್ಲಿ ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಸಕಲ ಸತ್ಕಾರ್ಯಗಳಲ್ಲಿ ನಾವೇನ್ ಮಾಡ್ಬೇಕಂತೆ, ಮಾಡೋದಕ್ಕೆ ಸಿದ್ಧರಾಗಿರ್ಬೇಕು, ಯಾವಾಗಲೂ ರೆಡಿ ಆಗಿರ್ಬೇಕು. ಅಲ್ಲೆಲೂಯ್ಯ. ಯಾಕಂದ್ರೆ ಒಳ್ಳೇದನ್ನ ಅಂದ್ರೆ ನಲ್ಲದೇ ಸೈ ನನ್ರೇ ಸೈ ಅದು ಇಂದ್ರೇ ಸೈ ಅಂತ ತಮಿಳಲ್ಲಿ ಒಂದು ಮಾತಿದೆ. ಒಳ್ಳೇದನ್ನ ಒಳ್ಳೆ ರೀತಿಯಲ್ಲಿ ಮಾಡು, ಒಳ್ಳೇದಾಗಿಯೇ ಮಾಡು, ಅದನ್ನ ಇವತ್ತೇ ಮಾಡು. ಹಲ್ಲೆಲೂಯ್ಯ. ಅರ್ಥ ಆಯ್ತಲ್ಲ. ಸೊ ಇವತ್ತು ಮನಸ್ಸಿನಲ್ಲಿ ಒಳ್ಳೇದು ಮಾಡ್ಬೇಕಂತ ಬಂತ, ಆಯ್ತು ಬಿಡು, ನಾಳೆ ಹೋಗಿ ಮಾಡೋಣ ಬೇಡ, ಈಗಲೇ ಸಮಯ ಅಂದ್ರೆ ಈಗಲೇ ಮಾಡಬಿಡು. ನಾಳೆ ಅಂದ್ರೆ ನಿನ್ ಮನಸ್ಸು ಹಾಳಾಗ್ಬಿಡತ್ತೆ, ಯೋಚನೆ ಬೇರೆ ಆಗ್ಬಿಡತ್ತೆ, ಮತ್ತೆ ನೀ ಮಾಡಕ್ ಹೋಗಂಗಿಲ್ಲ. ಹಲ್ಲೆಲೂಯ್ಯ. ಸೊ ಹಾಗಾಗಿ ಒಳ್ಳೇದನ್ನ ಮಾಡ್ಬೇಕಂತ ಅನ್ನಿಸ್ತಂದ್ರೆ ತಕ್ಷಣ ಏನ್ ಮಾಡ್ಬಿಡ್ಬೇಕಂತ ನಾವು ಮಾಡ್ಬಿಡ್ಬೇಕು. ಹಲ್ಲೆಲೂಯ್ಯ. ಈಗ ಒಬ್ಬರ ಹತ್ರ ಕ್ಷಮಾಪಣೆ ಕೇಳ್ಬೇಕು, ಬಿಡು ನಾಳೆ ಫೋನ್ ಮಾಡಿ ಮತ್ತೆ ಕೇಳಿದ್ರ. ಹಲ್ಲೆಲೂಯ್ಯ. ನಾಳೆ ಅಂದ್ರೆ ನಾವು ರಾತ್ರಿ ಕೇಳ್ಕಟ್ಟು ವಿಚಾರ ಬಂದು ಯಾಕೆ ಕೇಳ್ಬೇಕು ಬಿಡು ಅಂತ ಬಿಟ್ಟು ಬಿಡ್ತೀವಿ. ಅದಕ್ಕೆ ಬಂತಂದ್ರೆ ತಕ್ಷಣ ಏನ್ ಮಾಡ್ಬಿಡ್ಬೇಕು, ನಾವು ಕೇಳ್ಬಿಡ್ಬೇಕು. ಅದು ಒಳ್ಳೆ ಗುಣ. ಅದಕ್ಕೆ ಒಳ್ಳೇದನ್ನ ಮಾಡ್ಲಿಕ್ಕೆ ಯಾವಾಗಲೂ ನಾವ್ ಹೆಂಗಿರ್ಬೇಕು, ಸಿದ್ಧರಾಗಿರ್ಬೇಕು. ಆಮೇಲೆ ನನ್ಮೆ செய்கிறதுல எப்பொழுதும் ஆயத்தமாயிருங்கள். ಅಲ್ಲೆಲೂಯ್ಯ. ರೆಡಿಯಾಗಿರ್ರಿ, ಸಿದ್ಧರಾಗಿರ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಅಲ್ಲೆಲೂಯ್ಯ. ಹಾಗಾಗಿ ದೇವರ ಮಕ್ಕಳಿಗಿರುವಂತಹ ಒಳ್ಳೆ ಗುಣಗಳಲ್ಲಿ ಸದ್ಗುಣಗಳನ್ನು ಮಾಡೋದು ತುಂಬಾ ಮುಖ್ಯವಾದ ಗುಣ. ಸಕಲ ಸತ್ಕಾರ್ಯಗಳಲ್ಲಿಯೂ ಮಾಡೋದಕ್ಕೆ ಹೆಂಗ್ ಮಾಡ್ರಿ, ನೀವು ಸಿದ್ಧರಾಗಿರ್ರಿ. ವಾಕ್ಯವನ್ನು ಓದಿಕೊಳ್ಳೋಣ. 1ನೇ ಪೇತ್ರನ ಪುಸ್ತಕ 3ನೇ ಅಧ್ಯಾಯ 11ನೇ ವಚನ. 1ನೇ ಪೇತ್ರ 3ನೇ ಅಧ್ಯಾಯ 11ನೇ ವಚನ. First Peter chapter 3 verse 11. ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಮಾತ್ರ ಪ್ರಯತ್ನ ಪಡಲಿ. ಆಮೇನ್. ಅಲ್ಲೆಲೂಯ್ಯ. ವಾಕ್ಯ ಹೇಳ್ತಾ ಇದೆ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಲಿ. ಅಲ್ಲೆಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ. ಏನ್ ಮಾಡ್ಬೇಕಂತೆ, ಒಳ್ಳೆತನ ಮಾಡ್ಬೇಕಂದ್ರೆ ಕೆಟ್ಟತನ ದೂರ ಆಗ್ಬೇಕು. ಆಮೇಲೆ ಅಲ್ಲೆಲೂಯ್ಯ. ಯಾಕಂದ್ರೆ ಆಲ್ರೆಡಿ ನಿಮಗೆ ಹೇಳಿದ್ದೇನೆ, ಸಿಹಿ ನೀರು ಸೌಳು ನೀರು ಒಂದೇ ನಳದಿಂದ ಏನ್ ಮಾಡಂಗಿಲ್ಲ, ಬರೋದಿಲ್ಲ ಎಂಬುದಾಗಿ. ಅಲ್ಲಿ ಹಾಗಾಗಿ ಕೆಟ್ಟತನವನ್ನು ನಾವೇನ್ ಮಾಡ್ಬೇಕು, ದೂರ ಮಾಡಬೇಕು. ಒಳ್ಳೆತನವನ್ನು ಮಾಡ್ಲಿಕ್ಕೆ ನಾವು ಮುಂದೆ ಹೋಗ್ಬೇಕು. ಕೆಟ್ಟತನ ಇದ್ರೆ ಒಳ್ಳೆತನವನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಕೆಟ್ಟತನಕ್ಕೆ ಪವರ್ ಜಾಸ್ತಿ. ಆಮೇಲೆ ಅಲ್ಲೆಲ್ಲೂ. ಯಾಕಂದ್ರೆ ಕೆಟ್ಟತನವನ್ನು ಮಾಡ್ಲಿಕ್ಕೆ ಅನೇಕ ಕೈಗಳು ಜೋಡಿಸುತ್ತೆ, ಅನೇಕ ಆಲೋಚನೆಗಳನ್ನು ಕೊಡುತ್ತಾವ, ಅನೇಕ ವಿಧದಲ್ಲಿ ಕೆಟ್ಟ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಆಟೋಮೆಟಿಕ್ ಬಂದು ಬಿಡುತ್ತೆ. ಆದ್ರೆ ಒಳ್ಳೆದನ್ನ ಮಾಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಅಲ್ಲೆಲೂಯ್ಯ. ಹಿಂದಕ್ಕೆ ನಿಂತು ದೇವರು ಬೆಳೆಸಿದ್ರು ನಾವು ಮುಂದಕ್ಕೆ ಹೋಗೋಂಗಿಲ್ಲ. ಅಲ್ಲೆಲೂಯ್ಯ. ಆದ್ರೆ ಕೆಟ್ಟತನ ಮಾಡ್ಲಿಕ್ಕೆ ಸಲೀಸಾಗಿ. ಅಲ್ಲೆಲೂಯ್ಯ. ಯಾಕಂದ್ರೆ ಕೆಳಗೆ ಒಂದು ಎಣ್ಣೆ ಹಾಕಿ ಅದರಲ್ಲಿ ಕಾಲಿಟ್ರೆ ನಾವ್ ಹೆಂಗ್ ಹೋಗ್ತೀವಿ, ಈಸಿಯಾಗಿ ಜಾರ್ಕೊಂಡು ಹೋಗ್ತೀವಲ್ಲ, ಹಂಗ ಕೆಟ್ಟತನ ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇರ್ತೀವಿ. ಒಳ್ಳೆತನ ಮಾಡ್ಬೇಕಂದ್ರೆ ಕೆಳಗೆ ಮುಳ್ಳಿಟ್ಕೊಂಡು ಕಾಲಿಡುವಂಗೆ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಆಮೇಲೆ ಅಲ್ಲೆಲೂಯ್ಯ. ಹಾಗಾಗಿ ದೇವರ ವಾಕ್ಯ ಹೇಳುವಂತ ವಿಷಯಗಳು ಏನಂದ್ರೆ, ಕೆಟ್ಟತನವನ್ನ ಬಿಡು, ಒಳ್ಳೆತನವನ್ನ
ಮಾಡು, ಅದನ್ನ ಹಾರಿಸಿ ಅದನ್ನ ಹಿಡಿದುಕೋ ಎಂಬುದಾಗಿದೆ ವಾಕ್ಯದಲ್ಲಿದೆ. ಅದೇ ವಾಕ್ಯವು ಕೀರ್ತನೆ ಈ 34ನೇ ಅಧ್ಯಾಯ 14ನೇ ವಚನದಲ್ಲಿ ರಿಪೀಟ್ ಆಗ್ತಾ ಇದೆ. ಕೀರ್ತನೆ 34ನೇ ಅಧ್ಯಾಯ 14ನೇ ವಚನ. Psalms 34 verse 14. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಅದಕ್ಕಾಗಿಯೇ ಪ್ರಯತ್ನ ಪಡು. ಆಮೇಲೆ ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿಯೇ ಪ್ರಯತ್ನ ಮಾಡು. ಒಳ್ಳೆತನವನ್ನು ಮಾಡುವಾಗ ಸಮಾಧಾನವನ್ನು ಖಂಡಿತವಾಗಿ ದೇವರು ಏನ್ ಮಾಡ್ತಾನೆ, ನೀನು ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ನಿಜವಾಗ್ಲೂ ನೀನು ಒಳ್ಳೆಯದನ್ನು ಮಾಡುವಾಗ ಒಂದು ಸಮಾಧಾನ ಸಿಗುತ್ತೆ, ಒಳ್ಳೆಯದನ್ನು ಮಾಡುವಾಗ ಒಂದು ತೃಪ್ತಿ ಸಿಗುತ್ತೆ ನಿನಗೆ. ಹಲ್ಲೆಲೂಯಾ. ಯಾಕಂದ್ರೆ ಒಬ್ಬರಿಗೋಗಿ ಸಹಾಯ ಮಾಡಿ ಬರ್ರಿ, ಎಷ್ಟು ಒಂದು ಸಂತೋಷ ಬರುತ್ತೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಯಾವಾಗಲೂ ಒಳ್ಳೆತನವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ 4 ಮಂದಿ ಮುಂದೆ ಒಂದು ಭಿಕ್ಷೆ ಬಿಡುವವರೆಗೆ ಒಂದು 5 ರೂಪಾಯಿ ಕೊಟ್ರೆ ಮನಸ್ಸಿನಲ್ಲಿ ಒಂದು ರೀತಿಯಾಗಿ ನಾ ಕೊಟ್ಟಿನಿ ಅಂತ ಒಂದು ರೀತಿ ಒಂದು ಗೌರವ, ಒಂದು ರೀತಿಯ ಸಂತೋಷ. ನೋಡಿ, ನಾ ಕೊಟ್ಟಿನಿ ಅಂತ ಒಂದು ಭಾವನೆ ಬರುತ್ತಾ ಇಲ್ವಾ? ಅಲ್ಲೆಲ್ಲೂಯ್ಯ. ಅಂದ್ರೆ ಕೊಡೋದ್ರಲ್ಲಿ ಸಂತೋಷ ಇದೆ, ತೃಪ್ತಿ ಇದೆ, ದೇವರಲ್ಲಿ ಸಮಾಧಾನ ಕೊಡ್ತಾನಪ್ಪ, ಅಷ್ಟು ಮಂದಿ ಕೊಟ್ಟಿನಿ, ನಾ ಕೊಟ್ಟಿನಪ್ಪ ಅಂತ ಒಂದು ಸಮಾಧಾನ ನಾವೇ ಏನ್ ಮಾಡಿದ್ದೇವೆ, ಪಡಿಸಿಕೊಳ್ಳುವಂತವರಾಗಿದ್ದೇವೆ. ಅಂದ್ರೆ ನಿಜವಾಗ್ಲೂ ಒಳ್ಳೆತನ ಮಾಡೋದು ನಿಜವಾಗ್ಲೂ ಸಮಾಧಾನ ಕೊಡುವಂತ ಸಂಗತಿಗಳಾಗಿದೆ. ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೆ. ಅದೇ ವಾಕ್ಯವು ರಿಪೀಟ್ ಆಗ್ತಾ ಇದೆ. ಸೊ ಕೀರ್ತನೆ 37ನೇ ಅಧ್ಯಾಯ 37ನೇ ಅಧ್ಯಾಯದಲ್ಲಿ 27ನೇ ವಚನ. Psalms 37 verse 27. ಕೆಟ್ಟದಕ್ಕೆ ಹೋಗದೆ ಒಳ್ಳೆಯದನ್ನೇ ಮಾಡು. ಆಗ ನೀನು ಯಾವಾಗಲೂ ವಾಸವಾಗಿರುವಿ. ಆಮೇಲೆ ನೆಲೆಗೊಂಡಿರುವಿ. ಆಮೇಲೆ ಹಲ್ಲೆಲೂಯಾ. ಕೆಟ್ಟತನವನ್ನ ಮಾಡದೆ ಒಳ್ಳೆತನವನ್ನ ಮಾಡು, ಆಗ ನೀನು ಯಾವಾಗಲೂ ನೆಲೆಗೊಂಡಿರುತ್ತಿ, ನೀನು ಉಳಿತಿ, ಸಮಾಧಾನವಾಗಿರುತ್ತಿ. ಹಲ್ಲೆಲೂಯಾ. ಸೊ ಹಾಗಾಗಿ ನಮ್ಮಲ್ಲಿರುವಂತ ಕೆಟ್ಟತನವನ್ನು ಏನ್ ಮಾಡ್ಬೇಕ್ರಿ, ಬಿಡಬೇಕು. ಪ್ರಾರ್ಥನೆ ಮಾಡೋದು ಒಳ್ಳೇದಾ ಕೆಟ್ಟದ? ಹಲ್ಲೆಲೂಯಾ. ನಿದ್ದೆ ಮಾಡೋದು ಒಳ್ಳೇದಾ ಕೆಟ್ಟದ? ಸಮಯಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋ ಸಮಯದಲ್ಲಿ ನಿದ್ದೆ ಮಾಡೋದು ಕೆಟ್ಟದು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಪ್ರಾರ್ಥನೆ ಮಾಡೋದು ಒಳ್ಳೇದು. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವರ ಮಕ್ಕಳಾಗಿರುವಂತ ನಾವುಗಳು ಒಳ್ಳೆಯದನ್ನ ಮಾಡ್ತಾ ಇರ್ಬೇಕು, ಅದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕು. ನಾವು ಒಳ್ಳೆಯದನ್ನ ಮಾಡುವಾಗ ಖಂಡಿತವಾಗಿ ನೆಲೆಗೊಂಡಿರುತ್ತೇವೆ. ಆಮೇಲೆ ಹಲ್ಲೆಲೂಯಾ. ಸೊ ವಾಕ್ಯ ಹೇಳ್ತಾ ಇದೆ, ನಾನು ನಿಮ್ಮಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ ಬಹಳ ಫಲಗಳನ್ನು ಕೊಡುತ್ತೀರಿ. ಹಲ್ಲೆಲೂಯಾ. ಸೊ ನಾವು ಫಲ ಕೊಡುವಂತ ಮರಗಳಾಗಿರುವಾಗ ಪ್ರಯೋಜನವಾಗಿರುತ್ತೀವಿ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಒಂದು ಮರವನ್ನು ನೋಡ್ತಾ ಇದ್ದಾನೆ. ಸೊ ತುಂಬಾ ಹಸಿವೆ ಆಗಿದೆ. ಆ ಮರದ ಹತ್ತಿರ ಹೋಗ್ತಾ ಇದ್ದಾನೆ. ಆ ಮರದ ಹತ್ತಿರ ಹೋಗಿ ನೋಡ್ತಾ ಇರುವಾಗ ಮರದಲ್ಲಿ ಏನ್ ಕಾಣ್ತಾ ಇಲ್ಲ, ಹಣ್ಣೇ ಕಾಣ್ತಾ ಇಲ್ಲ. ಆಗ ದೇವರು ಏನ್ ಮಾಡ್ತಾ ಇದ್ದಾನೆ, ಒಂದೇ ಮಾತಲ್ಲಿ ಶಪಿಸಿ ಹೋಗ್ತಾ ಇರ್ತಾನೆ. ತಿರುಗಿ ಬಂದು ನೋಡುವಾಗ ಮರ ಏನಾಗಿತ್ತು, ಒಣಗಿ ಹೋಗಿತ್ತು ಎಂಬುದಾಗಿ. ಅಂತ ಹಚ್ಚ ಹಸಿರಾಗಿದ್ದ ಮರ ದೇವರ ಮಾತಿನಿಂದ, ಒಂದೇ ಮಾತಿನಲ್ಲಿ ಏನಾಯ್ತು, ಅದು ಒಣಗಿ ಹೋಗಿತ್ತು. ಯಾಕಂದ್ರೆ ಅದು ಒಳ್ಳೆ ಫಲಗಳನ್ನು ಕೊಡ್ಲಿಲ್ಲ, ಪ್ರಯೋಜನವಾಗಿರಲಿಲ್ಲ. ಪ್ರಯೋಜನವಿಲ್ಲದ ಮರ ದೇವರ ಸಮ್ಮುಖದಲ್ಲಿ ನಿಲ್ಲೋದಿಲ್ಲ. ಆಮೇಲೆ ನಾವು ದೇವರ ಮಕ್ಕಳಾಗಿರೋದು ನಾವುಗಳು ಒಳ್ಳೆ ಫಲವನ್ನು ಕೊಡುವಂತವರಾಗಿರಬೇಕು. ಕೆಟ್ಟತನವನ್ನ ಬಿಟ್ಟು ಒಳ್ಳೆದನ್ನ ಮಾಡಿದ್ರೆ ನೆಲೆಗೊಂಡಿರುತ್ತೀವಿ. ಆಮೇಲೆ ವಾಸವಾಗಿರ್ತೀವಿ, ಜೀವಂತವಾಗಿರ್ತೀವಿ. ಇಲ್ಲ ಅಂದ್ರೆ ಆ ಮರದ ಹಾಗೆ ನಾವು ಒಣಗಿ ಹೋಗ್ತೇವೆ ಪ್ರಿಯರೇ. ಆಮೇಲೆ ನೀವು ದೇವರ ಮಕ್ಕಳಾಗಿರುವಂತ ನಾವುಗಳು ಕೆಟ್ಟತನವನ್ನು ಏನ್ ಮಾಡ್ಬೇಕು, ಬಿಡಬೇಕು. ಸುಮ್ಮನೆ ಮನುಷ್ಯರಿಗೆ ಮೋಸ ಮಾಡೋದನ್ನ ಏನ್ ಮಾಡ್ಬೇಕು, ಬಿಡಬೇಕು. ಯಾಕಂದ್ರೆ ಆ ದೇಶ ಸ್ವಾಮಿ ದೂರದಿಂದ ನೋಡುವಾಗ ಮರ ಹೆಂಗಿತ್ತು, ಹಚ್ಚ ಹಸುರಾಗಿ. ಅದನ್ನ ನೋಡಿದ ತಕ್ಷಣ ಮರ ಹಣ್ಣು ಇರ್ಬೋದು ಅಂತ ಹೇಳಿ ನಂಬಿ ಹೋದ್ರು. ಇವತ್ತು ನಾವು ಹಂಗೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅನೇಕ ವಿಷಯದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಒಳ್ಳೆಯವ್ರ ತರ ನಟನೆ ಮಾಡ್ತಾ ಇದ್ದೀವಿ. ಹತ್ರ ಬರ್ತಾ ಇರುವಾಗ ನಮ್ಮಲ್ಲಿ ಏನ್ ಕಾಣೋದೇ ಇಲ್ಲ, ಒಳ್ಳೆತನ ಇರೋದೇ ಇಲ್ಲ. ಹಾಗಾಗಿ ದೇವರ ದೃಷ್ಟಿಯಲ್ಲಿ ನಾವೇನಾಗ್ತಾ ಇರ್ತೀವಿ, ದೇವರಿಗೆ ಇಷ್ಟವಿಲ್ಲದ ಮರವಾಗ್ಬಿಟ್ಟಿರ್ತೇವೆ ಪ್ರಿಯರೇ. ಯಾವಾಗಲೂ ನಾವು ಒಳ್ಳೆ ಫಲಗಳನ್ನು ಕೊಡುವಂತ ಒಳ್ಳೆ ಮರಗಳಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಆ ಮರಗಳು ಅಷ್ಟು ಹಸಿರಾಗಿದೆ ಅಂದ್ರೆ ಖಂಡಿತವಾಗಿ ಅದು ಫಲ ಕೊಡುವಂತ ಸೀಸನ್ ಆಗಿರ್ಬೇಕು. ಫಲ ಕೊಡುವಂತ ಸೀಸನ್ ಅಲ್ಲಿ ಅದೇನ್ ಮಾಡ್ಲಿಲ್ಲ, ಫಲ ಕೊಡದೆ ಸುಮ್ಮನೆ ಹಚ್ಚ ಹಸಿರಾಗಿದ್ದುಕೊಂಡು ಪ್ರಯೋಜನ ಇಲ್ಲದೆ ಜನರನ್ನ ಮರಳು ಮಾಡ್ಕೊಂಡು ಮೋಸ ಮಾಡ್ಕೊಂಡು ನಿಂತಿತ್ತದು. ಅಲ್ಲೂ ಹಾಗಾಗಿ ದೇವರು ಅದನ್ನ ಏನ್ ಮಾಡಿದ್ರು, ಒಂದೇ ಮಾತ್ರ ಒಣಗಿಸ್ಬಿಟ್ರು. ಇವತ್ತು ನಾವು ಅದೇ ರೀತಿ ಮಾಡ್ತಾ ಇದ್ದೇವಲ್ಲ. ಆಮೇಲೆ ಅಲ್ಲೂ ಅನೇಕ ಸಾರಿ ನಾವು ಕೂಡ ಪ್ರಯೋಜನವುಳ್ಳ ಮರಗಳ ತರ ತೋರಿಸಿಕೊಳ್ಳುತ್ತೇವೆ, ಆದ್ರೆ ನಿಜವಾಗ್ಲೂ ಪ್ರಯೋಜನವಾಗಿ ನಾವೇನ್ ಮಾಡೋದಿಲ್ಲ, ಇರೋದೇ ಇಲ್ಲ. ಅದಕ್ಕೆ ಕೆಟ್ಟತನವನ್ನು ಬಿಡು, ಒಳ್ಳೆತನವನ್ನ ಮಾಡು, ಅಂದ್ರೆ ಮಾತ್ರ ನೀ ಏನ್ ಮಾಡ್ತಿ, ನೆಲೆಗೊಂಡಿರುತ್ತಿ. ಅಲ್ಲೆಲ್ಲೂ ವಾಕ್ಯವನ್ನು ಓದಿಕೊಳ್ಳೋಣ. ಅದೇ ಕೀರ್ತನೆ 37ನೇ ಅಧ್ಯಾಯದಲ್ಲಿ 3ನೇ ವಚನ. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು. ಯೆಹೋವನ ಮೇಲೆ ಭರವಸವಿಟ್ಟು ಒಳ್ಳೆಯದನ್ನ ಮಾಡು.
ಆಮೇನ್, ಹಲ್ಲೆಲೂಯ. ಒಳ್ಳೆದನ್ನ ಮಾಡ್ಲಿಕ್ಕೆ ಮನಸ್ಸಿದ್ಯಾ, ಒಳ್ಳೆದನ್ನ ಮಾಡ್ಲಿಕ್ಕೆ ಮುಂದೆ ಹೋಗು. ಆದ್ರೆ ಈ ದೇವರ ಮೇಲೆ ಭರವಸವಿಟ್ಟು ಒಳ್ಳೆದನ್ನ ಮಾಡು. ಹಲ್ಲೆಲೂಯ. ನಿನಗೆ ಸಹಾಯ ಮಾಡ್ಲಿಕ್ಕೆ ರೊಕ್ಕ ಇಲ್ವಾ, ನಿನಗೆ ಸಹಾಯ ಮಾಡ್ಲಿಕ್ಕೆ ಏನೂ ಇಲ್ವಾ, ದೇವರ ಮೇಲೆ ಭರವಸೆ ಇಟ್ಟು ಸಹಾಯ ಮಾಡಿದ್ರೆ ಮುಂದೆ ಹೋಗು, ದೇವರನ್ನೇ ದಾರಿ ಮಾಡಿ ಕೊಡುವಂತವನಾಗಿದ್ದಾನೆ. ಫಸ್ಟ್ ಆಫ್ ಆಲ್ ನೀ ಮನಸ್ಸು ಮಾಡಬೇಕು ಒಳ್ಳೆದನ್ನ ಮಾಡ್ಲಿಕ್ಕೆ, ಅಂದ್ರೆ ಅದೇ ದಾರಿನ ದೇವರು ಹುಡುಕಿ ಕೊಡ್ತಾನೆ. ಹಲ್ಲೆಲೂಯ. ನನಗೂ ಆಸೆನೆ ನಿಮಗೆ ಕೊಡ್ಬೇಕು, ನಿಮಗೆ ಮಾಡ್ಬೇಕಂತ, ಎಂತ ಮಾಡೋದು ನನ್ನ ಹತ್ರ ಇಲ್ಲ ಅಲ್ಲ. ಆಮೇಲೆ ಇಲ್ಲ ಅಂದ್ರೆ ಇಲ್ಲದೆ ಹೋಗುತ್ತೀವಿ. ಆಮೇಲೆ ಹಲ್ಲೆಲೂಯ. ಹಾಗಾಗಿ ಕೊಡಬೇಕು ಅಂತ ಮನಸ್ಸು ಮಾಡಿದ್ರೆ ಮಾತ್ರ ಆ ಕೊಡ್ಲಿಕ್ಕೆ ದೇವರು ದಾರಿಗಳನ್ನು ಉಂಟು ಮಾಡಿ ಕೊಡುತ್ತಾನೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯ. ಯಾಕಂದ್ರೆ ಯೆಹೋವನ ಮೇಲೆ ಭರವಸವಿಟ್ಟು ಒಳ್ಳೆದನ್ನ ಮಾಡು. ಆಮೇಲೆ ಒಳ್ಳೇದು ಮಾಡ್ಲಿಕ್ಕೆ ಮುಂದೆ ಹೋಗು. ನೀನ್ ಒಳ್ಳೇದನ್ನ ಮಾಡ್ತಿ, ಧೈರ್ಯ ತಗೊಂಡು ಮಾಡು. ಹಲ್ಲೆಲೂಯ. ಕೆಟ್ಟದನ್ನ ಮಾಡ್ಲಿಕ್ಕೆ ಮನುಷ್ಯ ಎಷ್ಟು ಧೈರ್ಯವಾಗಿ ಮುಂದೆ ಹೋಗ್ತಾನೆ. ಆಮೇಲೆ ಒಬ್ಬ ಮನೆ ಹಾಳು ಮಾಡ್ಲಿಕ್ಕೆ ಎಷ್ಟೆಲ್ಲ ಚಂದ ಮುಂದೆ ಹೋಗ್ತಾನೆ. ಹಲ್ಲೆಲೂಯ. ಇವತ್ತು ಧಾರಾವಾಹಿಗಳೆಲ್ಲ ನೋಡ್ತಾ ಇರುವಾಗ್ಲ ಎಷ್ಟು ಚಂದ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಅತ್ತಿನ ಹೆಂಗ್ ಟಾರ್ಗೆಟ್ ಮಾಡಿ ಸೊಸೆ ಇದು ಮಾಡೋದು, ನಾದ್ನಿಗಳನ್ನ ಮನೆ ಬಿಟ್ಟು ಹೆಂಗ್ ಓಡಿಸೋದು, ಮತ್ತೆ ಗಂಡನಿಗೆ ಯಾವ ರೀತಿ ಎಲ್ಲ ಆಕರ್ಷಣೆ ಮಾಡ್ಕೊಂಡೋದು, ಊಟದಲ್ಲಿ ಏನೇನೆಲ್ಲ ಮಿಕ್ಸ್ ಮಾಡಿ ಕೊಡೋದು, ಸೊ ಹೇಗೆ ಒಬ್ಬರನ್ನ ಕೊಲ್ಲೋದು, ಮನೆ ಹಾಳು ಮಾಡೋದು, ಇನ್ನೊಬ್ಬರ ಸಂಸಾರವನ್ನ ನಾಶ ಮಾಡೋದು, ಕಳ್ಳತನ ಮಾಡೋದು, ಹೇಗೆ ಇದು ಪ್ರತಿಯೊಂದು ಏನ್ ಮಾಡ್ತಾ ಇದೆ ಪ್ರಿಯರೇ. ಇವತ್ತು ನಮ್ಮ ಧಾರಾವಾಹಿಗಳಲ್ಲಿ ಮನೆ ಒಳಗೆ ಕುತ್ಕೊಂಡೆ ನಾವು ಅದ್ರೊಳಗೆ ಒಕ್ಕಿ ಆ ಕ್ಯಾರೆಕ್ಟರ್ ಆಗ್ಬಿಡ್ತೀವಿ ಇವತ್ತು. ಆಮೇಲೆ ಅಲ್ಲಲ್ಲೂಯ್ಯ. ಯೋಚನೆ ಮಾಡ್ರಿ, ಇವತ್ತು ನಮ್ಮ ಜೀವಿತದಲ್ಲಿ ಕೆಟ್ಟದನ್ನ ಎಷ್ಟು ಚಂದವಾಗಿ ಈಸಿಯಾಗಿ ಕಳಿಸಿಕೊಡ್ತಾ ಇದೆ ನಮ್ಮ ಸುತ್ತಲೂ ಇರುವಂತ ವಾತಾವರಣಗಳು. ಅಲ್ಲಲ್ಲೂಯ್ಯ. ಹೌದಲ್ಲ. ಆದ್ರೆ ನಾವೇನ್ ಮಾಡ್ಬೇಕು, ದೇವರ ಮೇಲೆ ಭರವಸೆವಿಟ್ಟು ಒಳ್ಳೇದನ್ನೇ ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇರ್ಬೇಕು. ಆಮೇಲೆ ಅಲ್ಲೆಲ್ಲೂ. ಯಾಕಂದ್ರೆ ಜೊತೆಗಿದ್ದವರೆಲ್ಲ ಏನ್ ಮಾಡ್ತಾ ಇರ್ತಾರೆ, ಕೆಟ್ಟದನ್ನ ಮಾಡ್ಲಿಕ್ಕೆ ತುಂಬಾ ಪ್ರೋತ್ಸಾಹ ಮಾಡ್ದೆ. ಏನ್ ತಪ್ಪು ಅಂದೆಲ್ಲ ಇದನ್ನೇ ಮಾಡಕತ್ತಾವ, ನೀನು ಒಬ್ಬರು ಮಾತ್ರ ಯೋಗ್ಯವಾಗಿದ್ರೆ ನೀನು ಬೇರೆ ಇದ್ರ ನೋಡ್ತಾವ ಜಗತ್ತು, ನೀನು ಅವರಾಗಿ ಇರ್ಬೇಕು ಅಂದ್ರೆ ಮಾತ್ರ ನೀನ್ ಬದುಕ್ತಿ. ಹಾಗೆ ಈಗಂತ ನಮ್ಮೆಲ್ಲ ಒಳ್ಳೆತನ ಈಸಿಯಾಗಿ ಏನ್ ಮಾಡ್ಬಿಡತ್ತೆ, ಕೆಡಿಸ್ಬಿಡತ್ತೆ ಈ ಲೋಕದ ಮಾತುಗಳು. ಅಲ್ಲೂ. ಆದ್ರೆ ದೇವರ ಮಕ್ಕಳಾಗಿ ಒಂದು ನಾವುಗಳು ಈ ಲೋಕದ ಮಾತುಗಳಿಗೆ ಏನ್ ಮಾಡಬಾರ್ದು, ಕಿವಿ ಕೊಡದೆ ದೇವರ ಮೇಲೆ ಭರವಸೆವಿಟ್ಟು ಒಳ್ಳೆದನ್ನ ಮಾಡಬೇಕು. ಆಮೇಲೆ ವಾಕ್ಯ ಓದಿಕೊಳ್ಳೋಣ. 2ನೇ ಥೆಸಲೋನಿಕದವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಫಸ್ಟ್ ಥೆಸಲೋನಿಕ ಚಾಪ್ಟರ್ 3 ವರ್ಸ್ 13, 13ನೇ ವಚನ. ಸ್ತೋತ್ರ. 3ನೇ ಅಧ್ಯಾಯ 13ನೇ ವಚನ. 2ನೇ ಥೆಸಲೋನಿಕರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ನಮ್ಮ ಪರಿಶುದ್ಧನಾದ ಯೇಸು ತನ್ನ ಪರಿಶುದ್ಧ 2ನೇ ಥೆಸಲೋನಿಕರಿಗೆ ಬರೆದಂತ ಪತ್ರಿಕೆ. ನೀವಾದರೂ ಒಳ್ಳೆಯದನ್ನ ಮಾಡೋದಕ್ಕೆ ಬೇಸರಗೊಳ್ಳಬೇಡಿರಿ. ಆಮೇಲೆ ಅಲ್ಲೆಲ್ಲೂ ದೇವ್ರ ವಾಕ್ಯ ಏನ್ ಹೇಳ್ತಾ ಇದ್ದಾರೆ, ಒಳ್ಳೆತನವನ್ನ ಮಾಡ್ಲಿಕ್ಕೆ ಏನ್ ಮಾಡ್ಬೇಡ್ರಿ, ನೀವು ಬೇಸರಗೊಳ್ಳಬೇಡ್ರಿ. ಅಲ್ಲೆಲ್ಲೂಯ್ಯ. ನನ್ಮೈ ಸೈಗಿರದಲ್ಲ ಸೋರ್ದು ಹೋಗಾದಿರಿಂಗಲ್. ಆಮೇಲೆ ಅಲ್ಲೆಲ್ಲೂಯ್ಯ. ಬೇಸರಗೊಳ್ಳಬೇಡ್ರಿ, ಒಳ್ಳೆದನ್ನ ಮಾಡ್ಲಿಕ್ಕೆ ಮುಂದೆ ಹೋಗ್ರಿ. ಅದ್ರಲ್ಲಿ ಯಾರು ಏನೇ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ಅದ್ರಲ್ಲಿ ನಾನ್ ಮಾಡೋದು ಎದಕ್ಕಾಗಿ, ಒಳ್ಳೆದನ್ನ ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದೇನೆ. ಅಲ್ಲೂಯ್ಯ. ಸೊ ಹಾಗಾಗಿ ಅವ್ರು ತಪ್ಪು ತಿಳ್ಕೊಳ್ತಾರೆ, ಇವ್ರು ತಪ್ಪು ತಿಳ್ಕೊಳ್ತಾರೆ, ಅವ್ರು ಹಿಂಗ್ ಮಾಡ್ಬಿಡ್ತಾರೆ, ಇವ್ರು ಹಿಂಗ್ ಮಾಡ್ಬಿಡ್ತಾರೆ ಅಂತ ಬೇಡ. ಒಳ್ಳೆತನವನ್ನ ಮಾಡ್ಲಿಕ್ಕೆ ಬೇಸರವಿಲ್ಲದೆ ಒಳ್ಳೆತನವನ್ನ ಮಾಡ್ರಿ. ಆಮೇಲೆ ನಿಮ್ಮ ಭರವಸೆ ಯಾರ ಮೇಲೆ ಇರಲಿ, ದೇವರ ಮೇಲೆ ಇರಲಿ. ಅಲ್ಲೂಯ್ಯ. ಸೊ ದೇವರ ಮೇಲೆ ಭರವಸೆ ಇಟ್ಟುಕೊಂಡು ಒಳ್ಳೆತನವನ್ನ ಮಾಡ್ಲಿಕ್ಕೆ ಮುಂದೆ ಹೋಗ್ರಿ, ಬೇಸರವಿಲ್ಲದೆ ಒಳ್ಳೆತನವನ್ನ ಮಾಡ್ರಿ. ಆಮೇಲೆ ಅಲ್ಲೂಯ್ಯ. ಯಾವಾಗಲೂ ಒಳ್ಳೆತನವನ್ನು ಮಾಡ್ಲಿಕ್ಕೆ ಆಕ್ಟಿವ್ ಆಗಿರ್ಬೇಕು, ಚುರುಕಾಗಿರ್ಬೇಕು, ಓಡಾಡ್ತಾ ಇರಬೇಕು. ಅಂದ್ರೆ ಅದು ಬೇಕಾಗಿರುವಂತ ಬ್ಯಾಕ್ ಸಪೋರ್ಟ್ ದೇವರು ನಮ್ಗೆ ಕೊಡ್ತಾ ಇರ್ತಾನೆ. ಅಲ್ಲೆಲ್ಲೂಯ್ಯ. ಸೋತು ಹೋಗದಂತೆ ನಾವು ಮುಂದೆ ಹೋಗ್ಲಿ ದೇವ್ರು ಏನ್ ಮಾಡ್ತದಾನೆ. ಯಾಕಂದ್ರೆ ಕೆಟ್ಟತನವನ್ನ ಒಳ್ಳೆತನದಿಂದ ಸೋಲಿಸ್ರಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಇದೆ. ಆಮೇಲೆ ಅಲ್ಲಿ ಅಂದ್ಮೇಲೆ ಒಳ್ಳೆತನವನ್ನ ಮಾಡ್ಲಿಕ್ಕೆ ನಾವು ಏನ್ ಮಾಡಬಾರ್ದು, ಹಿಂಜರಿಯಬಾರದು, ಸೋತು ಹೋಗಬಾರದು, ಬೇಸರಗೊಳ್ಳಬಾರದು. ಯಾವಾಗಲೂ ಒಳ್ಳೆತನವನ್ನು ಮಾಡ್ಲಿಕ್ಕೆ ಮುಂದಿರುವವರಾಗಿರಬೇಕು. ಅಂದ್ರೆ ವಾಕ್ಯ ಓದಿಕೊಳ್ಳೋಣ. ಯಾರಿಗೆಲ್ಲ ಒಳ್ಳೆತನ ಮಾಡಬಹುದು. ಆಮೇಲೆ ಇಷ್ಟೊತ್ತು ಒಳ್ಳೆತನ ಮಾಡೋದು ದೇವರಿಗೆ ಇಷ್ಟ, ಒಳ್ಳೆತನ ಮಾಡೋದು ಒಳ್ಳೇದು ಅಂತೆಲ್ಲ ಕೇಳಿದೀವಿ. ಆದ್ರೆ ಒಳ್ಳೆತನವನ್ನು ಯಾರಿಗೆಲ್ಲ ಮಾಡ್ಬೇಕು ಅನ್ನೋದನ್ನು ಸತ್ಯವೇದದಲ್ಲಿ ಇದೆ. ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 27ನೇ ವಚನ. ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಸ್ 27. ಉಪಕಾರ ಮಾಡುವುದಕ್ಕೆ ನಿನ್ನಿಂದ ಸಾಧ್ಯವಾದಾಗ, ಉಪಕಾರ ಮಾಡ್ಲಿಕ್ಕೆ ನಿನ್ನಿಂದ ಸಾಧ್ಯವಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಅಲ್ಲೂಯ್ಯ. ಸೊ ಅರ್ಥ ಆಯ್ತಲ್ಲ ಪ್ರಿಯರೇ. ಉಪಕಾರ ಮಾಡ್ಲಿಕ್ಕೆ ನಿನ್ನಿಂದ ಆಗತ್ತಂದ್ರೆ ಖಂಡಿತವಾಗಿ ಉಪಕಾರ ಹೊಂದತಕ್ಕದವರಿಗೆ ನೀನ್ ಮಾಡದೆ ಇರಬೇಡ ಎಂಬುದೇ ದೇವರ ವಾಕ್ಯದಲ್ಲಿ ಇದೆ. ಆಮೇನ್. ಅಂದ್ರೆ ಯಾರಿಗೆ ಅವಶ್ಯ ಇದೆಯೋ, ಯಾರಿಗೆ ಬೇಕಾಗಿದೆಯೋ ಅವರಿಗೂ ಒಳ್ಳೆದನ್ನ ಮಾಡು. ಆಮೇನ್. ಕಂಡು ಅವ್ರಿಗೆ ಸಿಕ್ಕಿದವರೆಲ್ಲ ಒಳ್ಳೆದನ್ನ ಮಾಡೋದಲ್ಲ.
ಅಲ್ಲೂಯ್ಯ. ಅಂದ್ರೆ ಅನ್ಯಾಯ ಮಾಡುವನು, ಮೋಸ ಮಾಡುವನು, ಅವನಿಗೂ ಹೋಗಿ ನಾನು ಒಳ್ಳೆದನ್ನೇ ಮಾಡ್ತೀನಿ ಹೋಗಿ ನಿಂತ್ಕೊಳ್ಳೋದಿಲ್ಲ. ಅಲ್ಲೂಯ್ಯ. ಯಾರಿಗೆ ಅವಶ್ಯ ಇದೆಯೋ, ಯಾರಿಗೆ ಪ್ರಯೋಜನ ಇದೆಯೋ, ಯಾರಿಗೆ ಅದು ತುಂಬಾ ಅಗತ್ಯ ಇದೆಯೋ ಅವ್ರಿಗೆ ಹೋಗಿ ಏನ್ ಮಾಡು, ನೀನು ಒಳ್ಳೆದನ್ನ ಮಾಡು. ಒಳ್ಳೆದನ್ನ ಮಾಡ್ಲಿಕ್ಕೆ ಮನಸ್ಸಿರ್ಬೇಕು. ಫಸ್ಟ್ ಆಫ್ ಆಲ್ ಒಳ್ಳೆದನ್ನ ಮಾಡ್ಲಿಕ್ಕೆ ಮನಸ್ಸಿದ್ರೆ ಅದನ್ನ ಸಲ್ಲತಕ್ಕದವರಿಗೆ, ಅದನ್ನ ಅವಶ್ಯವಾಗಿದ್ದವರಿಗೆ ಹೋಗಿ ನೀನು ಮಾಡು. ಅದನ್ನ ಮಾಡದೆ ಇರಬೇಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ. ಆಮೇಲೆ ಅದೇ ಅಧ್ಯಾಯದಲ್ಲಿ ಅನೇಕ ವಚನಗಳಿದೆ. ಅದನ್ನ ನೀವು ಆಮೇಲೆ ಏನ್ ಮಾಡ್ಬೋದು, ಮನೆಗೆ ಹೋಗಿ ಕಂಟಿನ್ಯೂ ಮಾಡಿ ಹೋಗ್ಬೋದು. ಅಲ್ಲೆಲೂಯ್ಯ. ಅದು ಅಧ್ಯಾಯಗಳಲ್ಲಿ ನಿನ್ನ ಕೆಳಗೆ ಬರುವಂತ ಒಂದೊಂದು ವಚನಗಳು ತುಂಬಾ ಅವಶ್ಯವಾಗಿರುವಂತಹ ವಚನಗಳಾಗಿದೆ. ಅಲ್ಲೆಲೂಯ್ಯ. ಎಷ್ಟೆಲ್ಲ ಉದ್ಧಾರವಾಗಿರುವಾಗ, ಎಷ್ಟೆಲ್ಲ ಒಳ್ಳೆಯದನ್ನು ಮಾಡುವಾಗ, ಎಷ್ಟೆಲ್ಲ ರೀತಿಯಾಗಿ ಅಭಿವೃದ್ಧಿ ಹೊಂದುತ್ತಾನೆ ಎಂಬುದಾಗಿ ಆ ವಾಕ್ಯಗಳಲ್ಲಿ ನಾನು ನೋಡಬಹುದು ಪ್ರಿಯರು. ಆದ ಕಾರಣ ಒಳ್ಳೇದು ಯಾರಿಗೆ ಮಾಡಬೇಕಂತ ಹೇಳಿದ್ರೆ, ಒಳ್ಳೇದು ಯಾರಿಗೆ ಅವಶ್ಯವಾಗಿದೆಯೋ ಅವರಿಗೆ ಹೋಗಿ ಒಳ್ಳೇದನ್ನ ಮಾಡು. ಅಲ್ಲೆಲೂಯ್ಯ. ಹಂದಿಗಳ ಮುಂದೆ ಹೋಗಿ ಏನ್ ಚೆಲ್ಲಬೇಡ ನೀನು, ಮುಸ್ರಿ ಚೆಲ್ಲಿದ್ರೆ ತಿಂದು ಬಿಡುತ್ತೆ. ಅಲ್ಲೆಲೂಯ್ಯ. ದೇವರ ವಾಕ್ಯದಲ್ಲಿ ಇದೆ, ಹಂದಿ ಮುಂದೆ ಏನ್ ಚೆಲ್ಲಬೇಡ, ಮುತ್ತು, ಹವಲ ಅದೆಲ್ಲ ಎಲ್ಲಿಂದ ಸಿಗುತ್ತೆ? ತುಂಬಾ ಆಳವಾದ ಸ್ಥಳದಲ್ಲಿ ಹೋಗಿ ತುಂಬಾ ಕಷ್ಟಪಟ್ಟು ಅದು ತಗೊಂಡು ಬಂದಿರ್ತಾರೆ. ಅವ್ರ ಬೆಳೆ ತುಂಬಾ ಕಾಸ್ಟ್ಲಿ, ಅದು ತುಂಬಾ ಅಮೂಲ್ಯವಾದದ್ದು. ಅಂತದನ್ನ ಹೋಗಿ ಹಂದಿ ಮುಂದೆ ಹಾಕಿದ್ರೆ ಹಂದಿ ಏನ್ ಮಾಡತ್ತ? ಅದನ್ನು ತಿಂದು ಹೋಗ್ಬಿಡುತ್ತೆ. ಯಾಕಂದ್ರೆ ಅದು ಕಂಡು ಮಾಡಿದ್ರೆ ಯಾವ ಕಾಂಡ್ರೂ ನುಂಗತ್ತೆ, ಅದು ಒಂದೇ ಗೊತ್ತು. ಅಲ್ಲೂಯ್ಯ. ಅದು ಗಡ್ಡನಲ್ಲಿ ಇರೋದು ತಿನ್ನತ್ತೆ, ನಾವು ಏನ್ ಹಾಕಿದ್ರೆ ಅದೇನ್ ಮಾಡತ್ತೆ, ತಿನ್ನತ್ತೆ. ಅದ್ರದ್ದು ವ್ಯಾಲ್ಯೂ ಏನು ಅಂತ ಅದು ಗೊತ್ತಾಗೋದಿಲ್ಲ. ಹೌದಲ್ಲ? ಅದ್ರ ವ್ಯಾಲ್ಯೂ ಗೊತ್ತಿದೆಯಾ? ಮುತ್ತದ ವ್ಯಾಲ್ಯೂ ಗೊತ್ತು ಅದಕ್ಕೆ? ಅದ್ರ ರೊಕ್ಕ ಎಷ್ಟೊಂದು ಗೊತ್ತಾ? ಅದ್ರ ಹೋಗಿ ಹಾಕುವಾಗ ಏನೋ ತಿನ್ನ ಐಟಮ್ ಅಂತ ಹೇಳಿ ಉಸು ಹೋಗಿ ಮೋಸುತ್ತೆ. ಅಲ್ಲೂಯ್ಯ. ಆಮೇಲೆ ಏನ್ ಮಾಡತ್ತೆ, ಒಂದು ತಿನ್ನತ್ತ, ಇಲ್ಲಾಂದ್ರೆ ಬಿಟ್ಟು ಹೋಗ್ಬಿಡತ್ತೆ. ಅಲ್ಲೆಲೂಯ್ಯ. ಅದು ಬೆಳೆ ಇರುತ್ತೆ, ಗೊತ್ತಾಗತ್ತ ಅದಕ್ಕೆ, ಹಂಗೆ. ಅಲ್ಲೆಲೂಯ್ಯ. ಸೊ ಒಳ್ಳೇದು ಯಾರಿಗೆ ಮಾಡ್ಬೇಕಂದ್ರೆ, ಯಾರಿಗೆ ಅವಶ್ಯಕತೆ ಇದೆಯೋ, ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಮಾಡ್ರಿ. ಅವ್ರು ನಮ್ಮನ್ನ ನಡೆಸ್ತಾರೆ. ಆಮೇಲೆ ಅದು ಪ್ರಯೋಜನ ಇರುತ್ತೆ. ಅದು ದೇವರ ಸಮ್ಮುಖದ ಲೆಕ್ಕಕ್ಕಿರುತ್ತೆ. ಇವತ್ತು ನಾವೇನ್ ಒಂದು ಒಳ್ಳೆ ಎಕ್ಸಾಂಪಲ್, ಒಂದು ಸ್ಟೋರಿ ಇದೆ. ಒಬ್ಬ ಮಾಲಕ ಏನ್ ಮಾಡ್ತಾ ಇದ್ದಾನೆ, ಇದಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲಿಗೆ? ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದಾನೆ. ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ಕೊಡಿಸ್ರಿ ಅಂತ ಹೇಳ್ತಾ ಇದ್ದಾನೆ. ಸೊ ಒಂದೊಂದು ಬಟ್ಟೆನ ಹಾಕ್ತಾ ಇರ್ತಾನೆ. ಯಾವ್ದೋ ಒಂದು ಬಟ್ಟೆ ಹಾಕಿದ ತಕ್ಷಣ ಸಾಕು ಬಿಡು ಸರ್, ತುಂಬಾ ಚೀಪ್ ಆಗಿದೆ, ನಡೀದ್ ನಮ್ಮ ಡ್ರೈವರ್ಗೆ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ, ತಗೊಂಡು ಹೋಗ್ತಾನಂತೆ. ಅಲ್ಲೆಲೂಯ್ಯ. ತಗೊಂಡೋಗಿ ಅದನ್ನ ಏನ್ ಮಾಡ್ತಾ ಇದ್ದಾನೆ, ಏಪಾ ತಗೋ, ನೀನು ಇಷ್ಟು ವರ್ಷ ಕೆಲಸ ಮಾಡ್ತಿ, ನಿನಗೊಂದು ಬಟ್ಟೆ ತಗೋ ಅಂತ ಹೇಳಿ ಕೊಡುವಾಗ ಅದು ಅವನಿಗೆ ತುಂಬಾ ಖುಷಿ ಆಗ್ತದೆ. ನನ್ನ ಮಾಲಕ ನನಗೆ ಒಂದು ಬಟ್ಟೆ ಕೊಡಿಸಿದ ಅಂತ ಹೇಳಿ ತುಂಬಾ ಏನ್ ಮಾಡ್ತಾನೆ, ಖುಷಿ ಪಡ್ತಾ ಇದ್ದಾನೆ. ಅಲ್ಲೆಲೂಯ್ಯ. ಎಷ್ಟು ಅಮೂಲ್ಯವಾದದ್ದು. ಅಲ್ಲೆಲೂಯ್ಯ ಅಂತ ಹೇಳಿ. ಯಾಕಂದ್ರೆ ಅವನ್ ಬಂದಾಗ ಮಾಲಕ ಏನ್ ಮಾಡ್ತಾ ಇದ್ದಾನೆ, ಸರ್ ಇದು 1000, ಇದು 5000, ಇದು 10,000, ಚೀಪ್ ಆಗಿರೋದು ಯಾವ್ದೋ ಒಂದು ಕೊಡಪ್ಪ ಅಂತ ತಗೊಂಡು ಹೋದ. ಅಲ್ಲೆಲೂಯ್ಯ. ಯಾರಿಗೆ? ತಮ್ಮ ಮನೇಲಿ ಕೆಲಸ ಮಾಡುವವನಿಗೆ. ಅಲ್ಲೇ ಒಂದು ದಿನ ಸಮಯ ಬಂತು, ಆ ಡ್ರೈವರ್ ಅಂಗಡಿಗೆ ಬರ್ತಾ ಇದ್ದಾನೆ. ಅವಾಗ ಅಂಗಡಿ ಇಂದ 100 ರೂಪಾಯಿದು, ಇಂದ ಇದು 200 ರೂಪಾಯಿ ಅಂತ ತೋರಿಸ್ತಾ ಇದ್ದ. ಇಲ್ರಿ, ಸ್ವಲ್ಪ ಕಾಸ್ಟ್ಲಿಯಾಗಿ ತೋರಿಸ್ರಿ, ಸ್ವಲ್ಪ ಕಾಸ್ಟ್ಲಿಯಾಗಿ ತೋರಿಸ್ರಿ. ಇದು 5,000 ರೂಪಾಯಿ ತಗೊಳ್ತೀನ? ಇದು ಚೆನ್ನಾಗಿರುತ್ತೆ, ಇದು ತಗೊಳ್ತೀನಿ. ನೀನು ಎಷ್ಟು ದುಡಿತೀಯೋ 5,000 ರೂಪಾಯಿ ಕೊಟ್ಟು ತಗೊಳಕತ್ತೀಯಲ್ಲ ಅಂತ ಹೇಳಿ. ಇಲ್ರಿ, ನಮ್ಮ ಯಜಮಾನ ನಮಗೇನ್ ಮಾಡಿದ, ಒಂದ್ಸಲ ನಿಮ್ಮ ಅಂಗಡಿಗೆ ಬಂದು ನನಗೊಂದು ಒಳ್ಳೆ ಬಟ್ಟೆ ಕೊಡಿಸಿದ್ರು. ಈ ನಾಳೆ ಅವ್ರು ಹುಟ್ಟಿದ ಹಬ್ಬ ಇದೆ, ಅವ್ರಿಗೂ ನಾನು ಒಳ್ಳೆ ಬಟ್ಟೆ ಕೊಡಿಸ್ಬೇಕಲ್ಲ, ಅದಕ್ಕಾಗಿ ನಾನು ಏನ್ ಮಾಡಿದ್ದೆ, ಬಂದೆ. ಅದಕ್ಕೆ ತುಂಬಾ ಚೆನ್ನಾಗಿರೋದು, ಒಳ್ಳೆ ಕಾಸ್ಟ್ಲಿ ಆಗಿರೋದು ಏನ್ ಮಾಡ್ರಿ, ಕೊಡ್ರಿ ಅಂತ ಹೇಳಿ ಕೇಳಿದ. ಆಮೇಲೆ ಮನುಷ್ಯನ ಒಂದು ನೋಟಗಳು ಹೆಂಗಿರುತ್ತೆ ಅಂದ್ರೆ, ಅವನ ಒಂದು ಹೊರಗಿನ ಆಕಾರಗಳನ್ನು ಇಟ್ಟುಕೊಂಡು ಜಡ್ಜ್ ಮಾಡ್ತಾನೆ. ದೊಡ್ಡ ಮನುಷ್ಯರು ಬಂದ್ರೆ ದೊಡ್ಡ ರೀತಿಯಾಗಿ ಒಂದು ರೀತಿ ಮಾಡೋದು, ಸಣ್ಣ ಮನುಷ್ಯರು ಬಂದ್ರೆ ಒಂದು ರೀತಿಯಾಗಿ ಮಾಡೋದು. ಅಲ್ಲೆಲೂಯ್ಯ. ಇದು ದೇವರ ಮಕ್ಕಳಿಗೆ ಲಕ್ಷಣವಲ್ಲ. ಅಲ್ಲೆಲೂಯ್ಯ. ಅಗತ್ಯ ಇದ್ದು ಯಾರು ಬರ್ತಾರೋ ಅವ್ರನ್ನ ಸಂತೈಸಬೇಕು. ಅದುವೇ ದೇವರ ಚಿತ್ತದಲ್ಲಿ, ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿದೆ. ಆಮೇಲೆ ಸಭೆಯಲ್ಲಿ ಏನಿಲ್ಲ, ಭೇದ ಭಾವಗಳಿಲ್ಲ. ಇವ್ರು ಆ ಮನುಷ್ಯರು, ಇವ್ರು ಈ ಮನುಷ್ಯರು, ಇವ್ರು ಅವ್ರ ಹಂಗ ಅಂತ ಇದ್ರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದೇ ಇಲ್ಲ. ನಾವೆಲ್ಲರೂ ದೇವರ ಮಕ್ಕಳು ಅಟ್ಟೆ. ಅಲ್ಲೆಲೂಯ್ಯ. ಅದಕ್ಕೆ ಇಲ್ಲಿ ಬರುವಾಗಲೇ ಎಲ್ಲ ಮರೆತು ಬರಬೇಕು. ನಾವು ಯಾವ ಮಂದಿ ಆಗಿರಲಿ, ನಾವು ಎಂಥ ಜನವಾಗಿರಲಿ, ನಾವು ಎಂಥ ದೊಡ್ಡ ಸ್ಥಾನದಲ್ಲಿ ಎಂಥ ಕೆಲಸ ಮಾಡೋರಾಗಿರಲಿ, ಎಲ್ಲ ಹೊರಗೆ ಸಭೆಯಲ್ಲಿ ನಾವು ದೇವರ ಮಕ್ಕಳು ಅಟ್ಟೆ. ಆಮೇನ್. ಅಲ್ಲೆಲೂಯ್ಯ. ಆ ದೃಷ್ಟಿಯಿಂದ ಮಾತ್ರ ನಾವು ಸಭೆ ಒಳಗೆ ಬರುವವರಾಗಿರ್ಬೇಕು. ಅಲ್ಲೆಲೂಯ್ಯ. ಅದು ಮಾತ್ರವಿಲ್ಲ, ಅಗತ್ಯ ಯಾರಿಗಿದೆಯೋ ಅವರಿಗೆ ನಾವು ಖಂಡಿತವಾಗಿ ಒಳ್ಳೆಯದನ್ನ ಏನ್ ಮಾಡ್ಬೇಕು, ಮಾಡ್ಲೇಬೇಕು. ಆಮೇಲೆ ವಾಕ್ಯವನ್ನು ಓದಿಕೊಳ್ಳೋಣ. 1ನೇ ಥೆಸಲೋನಿಕದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ.
ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಹ್ಮ್. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವವರಾಗಿರ್ರಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡುವವರಾಗಿರ್ರಿ. ಆಮೇಲೆ ಒಬ್ಬರಿಗೊಬ್ಬರು ಹಿತವನ್ನ ಮಾಡೋದಾಗಿರದೆ ಎಲ್ಲರಿಗೂ ಏನ್ ಮಾಡ್ತಾ ಇರ್ಬೇಕಂತ ನಾವು ಒಳ್ಳೆಯದನ್ನ ಮಾಡುವವರಾಗಿರ್ಬೇಕು ಅನ್ನೋದೇ ದೇವರ ಚಿತ್ತವಾಗಿದೆ. ಆಮೇನ್. ಅಲ್ಲೆಲ್ಲೂಯ್ಯ. ನಮ್ಮ ದೃಷ್ಟಿಯಲ್ಲಿ ಯಾವಾಗಲೂ ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಅನ್ಯರಾಗಿರಲಿ, ದೇವರ ಮಕ್ಕಳಾಗಿರಲಿ, ಒಳ್ಳೆಯವರಾಗಿರಲಿ, ಕೆಟ್ಟವ. ಯಾಕಂದ್ರೆ ದೇವರ ಕಣ್ಣುಗಳು ಯಾವಾಗಲೂ ಒಳ್ಳೆಯವರ ಮೇಲೂ ಇದೆ, ಕೆಟ್ಟವರ ಮೇಲೂ ಇದೆ. ಎಲ್ಲರೂ ನೋಡ್ತಾ ಇರ್ತಾನೆ. ಅಲ್ಲೆಲ್ಲೂಯ್ಯ. ಸೊ ನಾವ್ ಏನ್ ಮಾಡ್ತಾ ಇರ್ಬೇಕು, ಎಲ್ಲರಿಗೂ ಉಪಕಾರವನ್ನು ಮಾಡ್ಲಿ. ಕಷ್ಟ ಅಂತ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನ, ಅವಾಗ ನಮಗೆ ಸಂಬಂಧಪಟ್ಟಿಲ್ಲ, ಇವನಿಗೆ ಯಾಕೆ ಕೊಡಬೇಕು ಅನ್ನೋದೆಲ್ಲ ಇಲ್ಲ. ನಮ್ಮ ನಂಬಿ ಬಂದಿದಾನ, ಅವನು ಒಳ್ಳೆಯವನಾಗಿರ್ಲಿ ಕೆಟ್ಟವನಾಗಿರ್ಲಿ, ಅಲ್ಲೆಲ್ಲೂಯ್ಯ, ಅವನಿಗೆ ನಾವೇನ್ ಮಾಡ್ಬೇಕು, ಕಷ್ಟ ಅಂತ ಬಂದಾಗ ನಾವು ಸಹಾಯ ಮಾಡ್ಬೇಕು. ಅದರಲ್ಲಿ ದೇವರ ಪ್ರೀತಿಯನ್ನ ಅವನು ಕಂಡುಕೊಳ್ಳಲಿಕ್ಕೆ ಯೋಗ್ಯವಾಗುತ್ತೆ ಪ್ರಿಯ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಯಾಕಂದ್ರೆ ಇವತ್ತು ಅನೇಕರು ನಮ್ಮ ನೋಡುವ ದೃಷ್ಟಿ ಬೇರೆಯಾಗಿರ್ಬೋದು, ಆದ್ರೆ ಅವರ ಜೀವಿತದಲ್ಲಿ ಒಂದು ದಿನ ಬರುತ್ತೆ, ಅವ್ರು ನಮ್ಮ ಹತ್ರ ಒಂದು ಸಹಾಯ ಕೇಳುವಂತ ದೇವರು ಮಾಡುವಂತವನಾಗಿರ್ತಾನೆ. ಆಗ ಅವ್ರಿಗೆ ಇಲ್ಲ ಅಂತ ಹೇಳಬೇಡ್ರಿ, ಎಲ್ಲರಿಗೂ ಒಳ್ಳೆದನ್ನ ಮಾಡ್ಲಿಕ್ಕೆ ಮುಂದಿರ್ರಿ. ಆಮೇಲೆ ಅಂದ್ರೆ ಅದರಲ್ಲಿ ದೇವರ ಪ್ರೀತಿ ನಾವು ತೋರಿಸಬಹುದು. ಆಮೇಲೆ ಅಲ್ಲೆಲ್ಲೂಯ್ಯ. ಒಬ್ಬರಿಗೊಬ್ಬರು ಉಪಕಾರ ಮಾಡೋದೇ ಇರದೆ ಎಲ್ಲರಿಗೂ ಒಳ್ಳೆದನ್ನ ಮಾಡುವವರಾಗಿ ಇರಬೇಕು ಅನ್ನೋದೇ ದೇವರ ಚಿತ್ತವಾಗಿದೆ. ವಾಕ್ಯ ಓದಿಕೊಳ್ಳೋಣ. ತೀತನ ಬರೆದಂತ ಪುಸ್ತಕ 3ನೇ ಅಧ್ಯಾಯ 14ನೇ ವಚನ. ನಮ್ಮ ಜನರು ಸತ್ಕ್ರಿಯಹೀನರಾಗದಂತೆ ಅವರು ಸಹೋದರರಿಗೆ ಬೇಕಾದುದನ್ನು ಕೊಡುವವರಾಗಿ ಪರೋಪಕಾರವನ್ನು ಕಲಿತುಕೊಳ್ಳಲಿ. ಯಾರಿಗೆ? ತಮ್ಮ ಸಹೋದರರಿಗೆ ಪರೋಪಕಾರ ಮಾಡೋದನ್ನ ಕಲಿತುಕೊಳ್ಳಲಿ. ನಿನ್ನ ಸಹೋದರನ ಎಷ್ಟು ಸಾರಿ ಶ್ರಮಿಸಬೇಕು? 7-20 ಸಾರಿ. ಯಾರು ಹೇಳಿದ ಮಾತು? ಯೇಸು ಸ್ವಾಮಿ ಹೇಳಿದ ಮಾತು. ಒಂದು ವೇಳೆ ದೇವರು ನಮ್ಮನ್ನು ಕ್ಷಮಿಸದೆ ಹೋದ್ರೆ, ದೇವರು ನಮ್ಮನ್ನು ಕ್ಷಮಿಸದೆ ಇದ್ರೆ ನಾವ್ ಇರ್ತಿದ್ದೀವ? ಪರಲೋಕ ರಾಜ್ಯ ಹೋಗ್ತಿದ್ದೀವ? ಅಲ್ಲೆಲ್ಲೂಯ್ಯ. ದೇವರು ನಮ್ಮನ್ನ ಎಷ್ಟೆಲ್ಲಾ ನಾವು ಒಂದು ದಿನಕ್ಕೆ ಎಷ್ಟು ಪಾಪ ಮಾಡಿದ್ವಿ ಯೋಚನೆ ಮಾಡಿ. ನಾವು ಅಷ್ಟೇನು ದೊಡ್ಡ ನೀತಿವಂತರಲ್ಲ, ನಾವೇನು ಅಷ್ಟು ದೊಡ್ಡ ಪರಿಶುದ್ಧರಲ್ಲ, ನಾವೇನು ಅಷ್ಟು ಒಳ್ಳೇದು ಮಾಡುವಂತ ಮನಸ್ಸುಗಾರರು ಅಲ್ಲ. ಅಲ್ಲೆಲ್ಲೂಯ್ಯ. ಕುತ್ಕೊಂಡಿರುವಾಗಲೇ ಮನಸ್ಸೊಳಗೆ ನಾನಾ ತರದ ಕೆಟ್ಟ ಯೋಚನೆ ಮಾಡೋರು. ಅಲ್ಲೆಲ್ಲೂಯ್ಯ. ಹೌದಲ್ಲ? ಅವ್ರು ಯಾಕೆ ಹಂಗ್ ಮಾಡಿದ್ರು? ಯಾಕೆ ನಾನು ಅವ್ರ ಮನೆಗೆ ಹೋಗ್ಲಿ? ಬ್ಯಾಡ್ ಬಿಡು. ನಾನು ಯಾಕೆ ಅವ್ರ ತಾಕ ಮಾತಾಡ್ಲಿ? ಬ್ಯಾಡ ಬಿಡು. ಬೇಕಂದ್ರೆ ಬರ್ಲಿ. ಅವ್ರು ಬಂದು ಮಾತಾಡ್ಲಿಲ್ಲ, ಯಾಕ ನಾವು ಒಬ್ಬರೇ ಹೋಗಿ ಮಾತಾಡ್ಬೇಕಾ? ಎಷ್ಟು ಮಾತಾಡ್ತೀವಲ್ಲ, ಎಷ್ಟು ಯೋಚನೆ ಮಾಡ್ತೀವಲ್ಲ, ನಾವು ದೇವರ ಮಕ್ಕಳಂತೆ ಹೇಳಿಕೊಳ್ಳುತ್ತೀವಿ. ಅದಕ್ಕೆ ದೂರದಿಂದ ನೋಡುವಾಗ ಹೆಂಗಿರುತ್ತದು? ಹಸಿರಾಗಿ ಕಾಣುತ್ತೆ. ಹತ್ರ ಬಂದ ಮೇಲೆ ಅದರ ನಿಜ ಬಣ್ಣ ಏನಾಗೋದು ನಮಗೆ ಗೊತ್ತಾಗೋದು. ದೇವರ ಮಕ್ಕಳಲ್ಲಿ ಇಂಥ ಒಂದು ಯೋಚನೆಗಳು ಇರಬಾರದು. ಪರೋಪಕಾರವನ್ನು ಮಾಡೋದಕ್ಕೂ ಸತ್ಕಾರ್ಯಗಳನ್ನು ಮಾಡೋದಕ್ಕೂ, ವಿಶೇಷವಾಗಿ ಸಹೋದರಿಗೆ ಸತ್ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಯಾವಾಗಲೂ ಮುಂದೆ ಇರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಕಷ್ಟ ಬಂದ ಮೇಲೆ ಅದು ನೋಡ್ಕೊಂಡು ಮಾಡಿದಲ್ಲ ಅನುಭವಿಸ್ಲಿ ಬಿಡು, ಬೇಕು ಮತ್ತೆ ನಮಗ್ ಮಾಡಿದ್ರೆ ಸುಮ್ಮನೆ ಇರ್ತಾವಲ್ಲ ದೇವರು ಅಂತ ದೇವರನ್ನು ತಗೊಳ್ಳೋದು. ಆಮೇಲೆ ಅಲ್ಲೆಲ್ಲೂಯ್ಯ. ಅನುಭವಿಸ್ಲಿ. ಅಲ್ಲೆಲ್ಲ ಕಷ್ಟದಲ್ಲಿದ್ದವ್ರು ಹೋಗಿ ನಾವೇನ್ ಮಾಡ್ಬೇಕು? ಸಂತೈಸುವವರಾಗಿರ್ಬೇಕು ಅನ್ನೋದು ದೇವರ ಮಕ್ಕಳಿಗಿರ್ಬೇಕಾಗಿರೋ ಗುಣ. ಅದನ್ನ ಬಿಟ್ಟುಕೊಂಡು ಅದನ್ನ ನೋಡಿ ಸಂತೋಷ ಪಡುವುದಲ್ಲ. ಅದು ದೇವರು ಏನ್ ಮಾಡೋಂಗಿಲ್ಲ, ಮೆಚ್ಚೋದು ಇಲ್ಲ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಜಕ್ಕಾಯನ ಮನೆಗೆ ದೇವರು ಹೋಗುವಾಗ ಅವನು ಒಳ್ಳೆಯವನಾಗಿಲ್ಲ, ಅನ್ಯಾಯಗಾರನಾಗಿದ್ದ, ಬಡ್ಡಿಗಾರನಾಗಿದ್ದ, ಮೋಸ ಮಾಡುವನಾಗಿದ್ದ. ಆದರೂ ಸಹ ಅವನು ದೇವರನ್ನು ನೋಡ್ಬೇಕಂತ ಬಯಸಿದ್ದಾಗ, ಅರ್ಥ ಆಯ್ತಲ್ಲ? ದೇವರನ್ನು ನೋಡ್ಬೇಕಂತ ಬಯಸಿದ್ದಾಗ, ಅಂದ್ರೆ ದೇವರು ನೋಡ್ಬೇಕಂತ ಆಸೆ ಅವನಿಗಿತ್ತು. ಹಾಗಾಗಿ ದೇವರು ಅವನ ಮನೆಗೆ ಏನ್ ಮಾಡಿದ್ರು? ಹೋದ್ರು. ಅಲ್ಲೆಲ್ಲೂಯ್ಯ. ಸೊ ಆ ಜನರು ಅನೇಕ ರೀತಿ ಮಾತಾಡಿದ್ರು. ಇವನ್ ಮನೆಗೆ ಹೋಗ್ಯಾರ, ಇವನೇ ಅನ್ಯಾಯಗಾರ, ಇವನ್ ಮನೆಗೆ ಹೋಗ್ಯಾರ ಅಂದ್ರೆ ಯೇಸ್ವಾಮಿ ಅಂತವನು, ನಾವು ಬೇರೆ ಇವರಿಂದ ಬಂದು ಬಿಟ್ಟಿವಲ್ಲ. ಆಮೇಲೆ ಹೌದಲ್ಲ? ಸೊ ಆಗ ಯಾಕಂದ್ರೆ ನಾವು ದೇವರನ್ನೇ ತಪ್ಪಾದ ನೋಟದಿಂದ ನೋಡೋರು. ಆಮೇಲೆ ಅಲ್ಲೆಲ್ಲೂಯ್ಯ. ನೋಡು, ಅವ್ರಿಗೆ ಮಾತ್ರ ಎಲ್ಲ ಒಳ್ಳೇದಾಗ್ತಾವ. ಈ ದೇವ್ರು ಏನ್ ನನಗೆ ಮಾಡ್ತಾನೆ ಇಲ್ವಾ ಅಂತ ಹೇಳಿ ಮಾತಾಡ್ತಿಲ್ಲ, ಅದೆಲ್ಲ ಅದೇ ಲಿಸ್ಟಿಗೆ ಬರುತ್ತೆ. ಆಮೇಲೆ ಅದೆಲ್ಲ ಲಾಸ್ಟಿಗೆ ಯೇಸು ಹೇಳ್ತಾ ಇದ್ದಾನೆ, ಈತನು ಸಹ ಅಬ್ರಹಾಮನ ವಂಶದವನು, ಇವನಿಗೂ ರಕ್ಷಣೆ ಬೇಕು, ಇವನು ಒಳ್ಳೆಯವನು, ಅವಳಿಗೆ ಚಾನ್ಸ್ ಕೊಡ್ರಿ ಅಂತ ಹೇಳುವಾಗ ತಕ್ಷಣ ಅವನಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ. ಅಯ್ಯೋ, ಇಂಥ ಪಾಪಿ ನನಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿ ಅವನು ತಕ್ಷಣ ಅವನೇನ್ ಮಾಡಿದ?
ಬದಲಾದ. ನಾನು ಅನ್ಯಾಯವಾಗಿ ಬಡ್ಡಿ ತಗೊಂಡ್ರೆ 4 ಪಟ್ಟು ಕೊಟ್ಟು ಬಿಡ್ತೀನಿ, ನನ್ನ ಆಸ್ತಿ ಎಲ್ಲ ಈ ಬಡವರಿಗೆ ಅರ್ಧ ಹಂಚಿಬಿಡ್ತೀನಿ ಅಂತ ಹೇಳಿ ಒಪ್ಪಿಸಿಕೊಟ್ಟ ಪ್ರಿಯರು. ಯಾಕಂದ್ರೆ ಒಳ್ಳೇದನ್ನ ಮಾಡುವಂಥ ಮನಸ್ಸು ಇನ್ನೊಬ್ಬರನ್ನ ಅನೇಕ ರೀತಿಯಲ್ಲಿ ಬದಲಾಯಿಸುವಂಥದ್ದಾಗಿದೆ. ಸೊ ಒಳ್ಳೇದನ್ನ ಮಾಡ್ಲಿಕ್ಕೆ ಯಾವಾಗಲೂ ನಾವು ಹೆಂಗಿರ್ಬೇಕು? ಮುಂದಿರಬೇಕು. ಅಲ್ಲೆಲ್ಲೂಯ್ಯ. ವಾಕ್ಯವನ್ನು ಓದಿಕೊಳ್ಳೋಣ. ಗಲಾತ್ಯದವರು ಬರೆದಂಥ ಪುಸ್ತಕ 6ನೇ ಅಧ್ಯಾಯ 10ನೇ ವಚನ. ಗಲಾತ್ಯದವರು ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಆದ್ದರಿಂದ ಅವಕಾಶ ಸಿಕ್ಕಾಗಲೆಲ್ಲ ಎಲ್ಲರಿಗೂ ಒಳ್ಳೆಯದನ್ನ ಮಾಡಿ. ಎಲ್ಲರಿಗೇನ್ ಮಾಡ್ರಿ ನೀವು? ಎಲ್ಲರಿಗೇನ್ ಮಾಡ್ರಿ ನೀವು? ಯಾವಾಗ ಅವಕಾಶ ಸಿಕ್ಕುವಾಗಲೆಲ್ಲ ಎಲ್ಲರಿಗೂ ಏನ್ ಮಾಡ್ತಾ ಇರ್ಬೇಕು ಅಂತ ನಾವು ಒಳ್ಳೇದನ್ನ ಮಾಡ್ತಾ ಇರ್ಬೇಕು. ಅದು ಮಾತ್ರ ಇಲ್ಲ, ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಒಳ್ಳೇದನ್ನ ಮಾಡೋಣ. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ? ಎಲ್ಲರಿಗೂ ಒಳ್ಳೇದನ್ನ ಮಾಡಬ. ಸಮಯ ಸಿಕ್ಕುವಾಗಲೆಲ್ಲ, ಅವಕಾಶ ಇರುವಾಗಲೆಲ್ಲ ಎಲ್ಲರಿಗೂ ಏನ್ ಮಾಡೋಣ? ನಾವು ಒಳ್ಳೇದನ್ನ ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯಂತಿರುವ. ಈಗ ತಾನೇ ಹೇಳಿದೆ, ಸಭೆ ಒಳಗೆ ಬಂದ ಮೇಲೆ ನಾವೆಲ್ಲ ಒಂದೇ ಮನೆ, ಅಪ್ಪನ ಮಕ್ಕಳು ನಾವೆಲ್ಲ. ಅಲ್ಲೆಲ್ಲೂಯ್ಯ. ಅಂದ್ಮೇಲೆ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಹೆಚ್ಚಿನ ಒಳ್ಳೇದನ್ನ ಮಾಡ್ರಿ. ಅವ್ರನ್ನ ಬೀದಿಗೆ ಬಿಡಬೇಡ್ರಿ. ಅವನಿಗೆ ಕೈ ಜೋಡಿಸಿ ಸಹಾಯ ಮಾಡ್ರಿ. ಒಂದಾಗಿರ್ರಿ. ದೇವರ ಸಮ್ಮುಖದಲ್ಲಿ ರಾಜ್ಯಗಳನ್ನ ಕಟ್ಟಿರಿ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಒಳ್ಳೇದನ್ನ ಮಾಡ್ಲಿಕ್ಕೆ ನಾವು ಯಾವಾಗಲೂ ಹೆಂಗಿರ್ಬೇಕು? ಮುಂದಿರ್ಬೇಕು. ಅವಕಾಶ ಸಿಕ್ಕುವಾಗಲೆಲ್ಲ ಒಳ್ಳೇದನ್ನ ಮಾಡ್ರಿ. ಬರ್ಲಿ ಬಿಡು, ಇನ್ನೂ ಸ್ವಲ್ಪ ಕಾಡಿಸಿ ಕೊಡೋಣ, ಇನ್ನೂ ಸ್ವಲ್ಪ ಬೇಡಿಸಿ ಕೊಡೋಣ. ಆಮೇಲೆ ಅಲ್ಲೆಲ್ಲೂಯ್ಯ. ಇನ್ನೂ ಸ್ವಲ್ಪ ಗೊತ್ತಾಗಲಿ, ನನ್ನ ವ್ಯಾಲ್ಯೂ ಗೊತ್ತಾಗಲಿ. ಆಮೇಲೆ ಸಮಟೈಮ್ಸ್ ನಾವು ಹಂಗೆ ಮಾತಾಡ್ತಾ ಇರ್ತೀವಲ್ಲ, ನನ್ನ ವ್ಯಾಲ್ಯೂ ಈಗಲೇ ಗೊತ್ತಾಗಲಿ ಸ್ವಲ್ಪ ಹಂಗೆ. ಅದ್ರ ಅರ್ಥ ಏನು ಅಂದ್ರೆ, ನಾವು ಒಳ್ಳೇದು ಮಾಡ್ಲಿಕ್ಕೆ ಅವಕಾಶ ಇದ್ರು ನಾವೇನ್ ಮಾಡ್ತಾ ಇರ್ತೀವಿ? ಅವ್ರ ಕೂಗಾಟ ಗೋಳಾಟವನ್ನು ಸ್ವಲ್ಪ ಹೊತ್ತು ನಾವು ನೋಡ್ಬೇಕಂತ ಬಯಸ್ತೀವಿ. ಅಂದ್ರೆ ಎಷ್ಟು ಕೆಟ್ಟ ಗುಣ ನಮ್ಮಲ್ಲಿ ಇದೆ ಅಂತ ಯೋಚನೆ ಮಾಡ್ಕೊಳ್ಬೇಕು ನಾವು. ಆಮೇಲೆ ಸೊ ಒಳ್ಳೇದನ್ನ ಮಾಡ್ಲಿಕ್ಕೆ ನಾವು ಯಾವಾಗಲೂ ಮುಂದಿರೋರಾಗಿರ್ಬೇಕು. ವಿಶೇಷವಾಗಿ ಒಂದೇ ಮನೆಯಂತಿರುವಂತ ದೇವರ ಮಕ್ಕಳಿಗೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಮುಂದಿರಬೇಕು. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿ ನಾವು ಮುಗಿಸಿಕೊಳ್ಳೋಣ. ತೀತನಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಟೈಟಸ್ ಚಾಪ್ಟರ್ 3 ವರ್ಡ್ಸ್ 8. ಇದು ನಂಬತಕ್ಕ ಮಾತಾಗಿದೆ. ಇದು ನಂಬತಕ್ಕ ಮಾತಾಗಿದೆ. ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕತೆಯಾಗಿರುವಂತೆ ನೀನು ಈ ಎಲ್ಲಾ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಅದು ಉತ್ತಮವು ಮನುಷ್ಯನಿಗೆ ಪ್ರಯೋಜನಕರವೂ ಆಗಿದೆ. ಇದು ಉತ್ತಮವು ಮನುಷ್ಯನಿಗೆ ಪ್ರಯೋಜನಕರವೂ ಆಗಿದೆ. ಇದು ಒಳ್ಳೆ ಕಾರ್ಯಗಳನ್ನು ಮಾಡೋದು, ಸತ್ಕಾರ್ಯಗಳನ್ನು ಮಾಡೋದು ಉತ್ತಮವಾಗಿದೆ. ಅದು ಮನುಷ್ಯನಿಗೆ ಪ್ರಯೋಜನವಾಗಿದೆ. ಆಮೇಲೆ ಅಲ್ಲೂಯ್ಯ. ಎಚ್ಚರವಾಗಿದ್ದುಕೊಂಡು ಏನ್ ಮಾಡು? ನೀನು ಸತ್ಕಾರ್ಯಗಳನ್ನ ಮಾಡು, ಒಳ್ಳೆಯದನ್ನ ಮಾಡು. ಅಲ್ಲೂಯ್ಯ. ಆದಾಗಿ ಇದನ್ನ ನಾನು ಏನ್ ಮಾಡ್ತಾ ಇದ್ದೇನೆ? ನೀನು ಖಂಡಿತವಾಗಿ ಬೋಧಿಸ್ತಾ ಇದ್ದೇನೆ. ಇದನ್ನ ಬೋಧಿಸದೆ ಹೋದರೆ ನಾನು ಪಾಪಿ ಆಗ್ತೇನೆ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ ಪ್ರಿಯರೇ? ಒಳ್ಳೆಯದನ್ನ ಮಾಡ್ಲಿಕ್ಕೆ ಖಂಡಿತವಾಗಿ ನಾನು ಏನ್ ಮಾಡ್ಬೇಕು? ನಿಮಗೆ ಕಲಿಸಿಕೊಡ್ಲೇಬೇಕು. ಅದರ ವಿಷಯದಲ್ಲಿ ಜಾಗೃತಿ ಮೂಡಿಸಲೇಬೇಕು. ಅದರ ವಿಷಯದಲ್ಲಿ ನಾನು ನಿಮಗೆ ಪ್ರೋತ್ಸಾಹ ಮಾಡಲೇಬೇಕು. ಇದುವೇ ಮನುಷ್ಯನಿಗೆ ಉತ್ತಮವೂ ಪ್ರಯೋಜನವೂ ಆಗಿದೆ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ ಪ್ರಿಯರೇ? ಈ ಉತ್ತಮವಾದ ಪ್ರಯೋಜನವಾದ ಕೆಲಸ ಯಾವುದಂದ್ರೆ ಸತ್ಕಾರ್ಯಗಳನ್ನು ಮಾಡೋದು, ಒಳ್ಳೆಯದನ್ನ ಮಾಡೋದು, ಒಳ್ಳೆಯದನ್ನ ಬೋಧಿಸೋದು, ಒಳ್ಳೆಯ ಕಾರ್ಯಗಳಲ್ಲಿ ಮುಂದೆ ಇರೋದು. ಅಲ್ಲೆಲ್ಲೂಯ್ಯ. ಸೊ ದೇವರ ಮಕ್ಕಳಾಗಿರುವಂತ ನಾವುಗಳು ಕೆಟ್ಟತನವನ್ನು ಬಿಟ್ಟು ಒಳ್ಳೆತನವನ್ನು ಮಾತ್ರ ಏನ್ ಮಾಡೋಣ. ದೇವರ ಮೇಲೆ ಭರವಸೆವಿಟ್ಟು ನಾವೇನ್ ಮಾಡೋಣ? ಒಳ್ಳೆಯದನ್ನ ಮಾಡೋಣ. ಎಲ್ಲರಿಗೂ ಏನ್ ಮಾಡೋಣ? ಒಳ್ಳೆಯದನ್ನ ಮಾಡೋಣ. ಅಲ್ಲೆಲ್ಲೂಯ್ಯ. ಸೊ ಒಂದು ವಾಕ್ಯ, ಐ ಥಿಂಕ್ ಲೂಕನ ಬರೆದಂತ ಪುಸ್ತಕ 6ನೇ ಅಧ್ಯಾಯದಲ್ಲಿ ವಾಕ್ಯ ಇದೆ. 27, 33, 37. 6ನೇ ಅಧ್ಯಾಯ 27ನೇ ವಚನ, 33ನೇ ವಚನ, 37ನೇ ವಚನ. ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ಅಲ್ಲೆಲ್ಲೂಯ್ಯ. ನಿಮ್ಮನ್ನು ಯಾರು ದ್ವೇಷಿಸುತ್ತಾರೋ, ನಿಮ್ಮನ್ನು ಯಾರು ಶತ್ರುವಾಗಿರ್ತಾರೋ, ನಿಮಗೆ ಯಾರು ಎನಿಮೀಸ್ ಆಗಿರ್ತಾರೋ ಅವ್ರಿಗೆ ಏನ್ ಮಾಡ್ರಿ? ನೀವು ಉಪಕಾರ ಮಾಡ್ರಿ, ಒಳ್ಳೆಯದನ್ನ ಮಾಡ್ರಿ ಎಂಬ ದೇವರ ವಾಕ್ಯ ಇದೆ. ಆಮೇಲೆ 33ನೇ ವಚನ, 33. ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು? ಅರ್ಥ ಆಯ್ತಲ್ಲ? ಒಳ್ಳೆಯದನ್ನು ಮಾಡುವವರಿಗೆ ನಾನು ಒಳ್ಳೇದು ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡ್ರೆ ನನಗೆ ಏನು ಯೋಗ್ಯತೆ ಇದೆ? ಕರೆಕ್ಟ್ ಅಲ್ಲ?
ಅಲ್ಲೆಲ್ಲೂಯ್ಯ. ಅಲ್ಲಿ ಹೋಗಿ ನಾನು ಏನಾದ್ರು ನನ್ನ ಹೊಗಳಿಗಳಿಗೆ ಅವನು ಒಳ್ಳೇದು ಮಾಡ್ತಾನೆ, ನಾನು ಒಳ್ಳೇದು ಮಾಡ್ತೀನಿ. ಸೊ ಪಾಸಿಟಿವ್ ಸೇರಿದ್ರೆ ಅಲ್ಲಿ ಏನಾದ್ರು ಕರೆಂಟ್ ಬರುತ್ತಾ? ಪಾಸಿಟಿವ್ ಯಾರ ಜೊತೆ ಕೂಡ್ಬೇಕು? ನೆಗೆಟಿವ್ ಕೂಡಿದ್ರೆ ಮಾತ್ರ ಏನ್ ಬರೋದು? ಲೈಟ್ ಹತ್ತೋದು. ಫೇಸ್ ನ್ಯೂಟ್ರಲ್. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಪ್ಲಸ್ ಮೈನಸ್ ಇದ್ರೆ ಮಾತ್ರ ಅಲ್ಲಿ ಪಾಸಿಟಿವ್ ಲೈಟ್ ಬರೋದು. ಅಲ್ಲೆಲ್ಲೂಯ್ಯ. ಒಂದ್ ವೇಳೆ ಫೇಸ್ ಕೊಟ್ಟರೆ ಟ್ರಿಪ್ ಆಗ್ಬಿಡುತ್ತೆ, ಕತ್ಲಾಗ್ಬಿಡುತ್ತೆ. ಒಳ್ಳೇದನ್ನ ಮಾಡುವವರಿಗೆ ಒಳ್ಳೇದು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ 37ನೇ ವಚನದಲ್ಲಿ, ಇದಲ್ಲದೆ ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪಾಗುವುದು. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಕೂಡಿರಿ, ಆಗ ನಿಮಗೂ ಕೊಡಿರಿ, ಆಗ ನಿಮಗೂ ಕೊಡುವರು. ಕೊಡಿರಿ, ಆಗ ನಿಮಗೂ ಏನ್ ಮಾಡುವುದು? ಕೊಡಲ್ಪಡುವುದು. ಜಡಿದಿ ಅಲ್ಲಾಡಿಸಿರಿ, ಹೊರಚಲುವ ಹಾಗೆ ತುಂಬಾ ಅಳತೆ. ಓಕೆ. ಕೊಡಿರಿ, ನಿಮಗೆ ಕೊಡಲ್ಪಡುವುದು. ಜಡಿದಿ ಅಲ್ಲಾಡಿಸಿ ಹೊರಗೆ ಚೆಲ್ಲುವಂತೆ ದೇವರು ನಿಮಗೆ ಕೊಡುವಂತವನಾಗಿದ್ದಾನೆ. 37ನೇ ವಚನ. 37 ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿಯನ್ನು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳನ್ನು ನಿರ್ಣಯಿಸುವುದಿಲ್ಲ. ಕ್ಷಮಿಸಿರಿ, ಆಗ ನಿಮಗೂ ಕ್ಷಮಿಸಿರಿ, ಆಗ ನಿಮಗೂ ಏನಾಗುವುದು? ಕ್ಷಮಿಸಲ್ಪಡುವುದು. ಕೊಡಿರಿ, ನಿಮಗೂ ಏನ್ ಮಾಡುವುದು? ಕೊಡಲ್ಪಡುವುದು. ಆಮೇಲೆ ಸೊ ನಾವು ಏನನ್ನ ಇಲ್ಲಿ ಹಾಕ್ತೀವೋ ಅದನ್ನ ಹೊಂದಿಕೊಳ್ಳುತ್ತೇವೆ ಬೇರೆ. ನಾವು ಇಲ್ಲಿ ಒಬ್ಬರನ್ನ ಕ್ಷಮಿಸಿದರೆ ದೇವರು ಅಲ್ಲಿಂದ ನಮ್ಮನ್ನು ಕ್ಷಮಿಸ್ತಾನೆ. ನಾವು ಇಲ್ಲಿ ಒಬ್ಬರು ಕೊಟ್ಟರೆ ದೇವರು ಅಲ್ಲಿಂದ ನಮಗೆ ಕೊಡುತ್ತಾನೆ. ಅಲ್ಲೆಲ್ಲೂಯ್ಯ. ನಾವು ಇಲ್ಲಿ ಉಪಕಾರ ಮಾಡಿದ್ರೆ ನಮಗೆ ಉಪಕಾರ ಅಲ್ಲಿಂದ ಸಿಗುವಂತದ್ದಾಗಿದೆ. ಅಲ್ಲೆಲ್ಲೂಯ್ಯ. ಸೊ ನಿಮ್ಮ ಶತ್ರುಗಳನ್ನ ಏನ್ ಮಾಡ್ರಿ ನೀವು? ಪ್ರೀತಿಸಿರಿ, ಹಿಂಸಿಸಿರಿ ಅಂತ ಇಲ್ಲ. ಆಮೇಲೆ ಏನ್ ಮಾಡ್ಬೇಕಂತ ನಾವು ಪ್ರೀತಿಸುವರಾಗಿರಬೇಕು. ಅಲ್ಲೆಲ್ಲೂಯ್ಯ. 35ನೇ ವಚನವನ್ನು ಓದಿಕೊಳ್ಳೋಣ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ. ಅವರಿಗೆ ಏನ್ ಮಾಡ್ರಿ? ಉಪಕಾರವನ್ನು ಮಾಡಿರಿ. ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು. ಆಮೇಲೆ ನಿಮಗೇನಾಗುವುದರಿ? ಬಹಳ ಫಲಗಳು ನಿಮಗೆ ಸಿಕ್ಕುವಂತದಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಿಮ್ಮ ವೈರಿಯನ್ನು ಪ್ರೀತಿಸಿ ಅವರಿಗೆ ನೀವು ಒಳ್ಳೆಯದನ್ನು ಮಾಡುವಾಗ, ಅವರಿಗೆ ನೀವು ಸಾಲ ಕೊಡುವಾಗ ನಿಜವಾಗ್ಲೂ ಅವರ ಜೀವಿತದಲ್ಲಿ ಏನಾಗುತ್ತೆ? ನಿಮಗೆ ಒಳ್ಳೆಯದು ಆಗೇ ಆಗುವಂತದಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಒಂದು ವಾಕ್ಯ ಇತ್ತು ತೀತನ ಪುಸ್ತಕದಲ್ಲಿ. ಸಮಯ ಆಗ್ತಾ ಇದೆ, ನಾವು ಬೇಗ ಮುಗಿಸ್ಕೊಳ್ಬೇಕಾಗಿದೆ. ಸೊ ಈ ಒಂದು ವಾಕ್ಯವನ್ನು ಮಾತ್ರ ನಾವು ಓದಿ ನಾವೇನ್ ಮಾಡೋಣ? ಮುಗಿಸಿಕೊಳ್ಳೋಣ. 14ನೇ ವಚನ ಓದಿಕೊಳ್ಳೋಣ. ತೀತನ 3:14. ನಮ್ಮ ಜನರು ಸತ್ಕ್ರಿಯ ಹೀನರಾಗದಂತೆ ಅವರು ಸಹೋದರರಿಗೆ ಬೇಕಾದನ್ನು ಕೊಡುವವರಾಗಿ ಪರೋಪಕಾರವನ್ನು ಕಲಿತುಕೊಳ್ಳಲಿ. ಓಕೆ, ಅದು ಆಲ್ರೆಡಿ ಓದಿದ್ದೀವಿ. ಅದ್ರ ತಮಿಳಿನಲ್ಲಿ ವಾಕ್ಯ ಹಿಂಗಿದೆ: நம்முடையவர்களுக்கும் கனியற்றவர்களாய் இராதபடி குறைவுகளை நீக்குகிறதற்கு ஏதுவான நற்கிரியைகளை செய்ய பழகட்டும். ಆಮೇಲೆ ಅಲ್ಲೆಲ್ಲೂಯ್ಯ. ಅಂದ್ರೆ ಕೊರತೆಗಳನ್ನ ನೀಗಿಸುವ ಹಾಗೆ ನಾವು ಸಹಾಯ ಮಾಡುವಂತವರಾಗಿರಬೇಕು. ಅದನ್ನು ನಾವು ಕಲಿತುಕೊಳ್ಳಬೇಕು ಎಂಬುದಾಗಿ ವಾಕ್ಯದಲ್ಲಿ ಇದೆ. ಆಮೇಲೆ ಅಲ್ಲೆಲ್ಲೂ. ಹಾಗಾಗಿ ಸೊ ಇದನ್ನ ಬೋಧಿಸೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಒಳ್ಳೆಯದನ್ನು ಮಾಡ್ಲಿಕ್ಕೆ ಎಚ್ಚರವಾಗಿದ್ದುಕೊಂಡು ಒಳ್ಳೆಯದನ್ನು ಮಾಡ್ರಿ. ಅದುವೇ ಮನುಷ್ಯನಿಗೆ ಉತ್ತಮವೂ ಮತ್ತೆ ಪ್ರಯೋಜನವೂ ಆಗಿದೆ. ಆಮೇಲೆ ಸೊ ದೇವರು ಈ ವಾಕ್ಯದ ಪ್ರಕಾರ ಏನ್ ಮಾಡಿ ನಮ್ಮನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂತಹ ತಂದೆಯಾದ ದೇವರೇ, ಕೇಳಿದ ವಾಕ್ಯದಂತೆ ಕರ್ತನೆ ಒಳ್ಳೆಯದನ್ನು ಮಾಡಲಿ ನಾವು ಮುಂದಿರಬೇಕು, ಒಳ್ಳೆಯದನ್ನು ಕಲಿತುಕೊಳ್ಳಬೇಕು. ಒಳ್ಳೆಯದನ್ನು ಮಾಡಲಿಕ್ಕೆ ಕರ್ತನೆ ಯಾವಾಗಲೂ ನಾವು ಬೇಸರಗೊಳ್ಳಬಾರದು. ನಿನ್ನ ಮೇಲೆ ನಂಬಿಕೆ ಇಟ್ಟು ಒಳ್ಳೆಯದನ್ನು ಮಾಡಬೇಕು. ಒಳ್ಳೆಯದನ್ನು ಮಾಡಲಿಕ್ಕೆ ಮರೆಯಬಾರದು ಸ್ವಾಮಿ. ಆ ಒಳ್ಳೆತನವನ್ನು ಸತ್ಕಾರ್ಯಗಳನ್ನು ಮಾಡೋದನ್ನು ನಾವು ಕಲಿತುಕೊಳ್ಳಬೇಕು. ಕರ್ತನೆ ನಮ್ಮ ವೈರಿಗಳನ್ನು ಪ್ರೀತಿಸಬೇಕು. ನಮ್ಮನ್ನು ಹಾಗೆ ಮಾಡುವವರಿಗೆ ನಾವು ಉಪಕಾರ ಮಾಡಬೇಕು. ಕರ್ತನೆ ನಿಜವಾಗಲೇ ಕರ್ತನೆ ನಮ್ಮ ನಂಬಿಕರ್ತನೆ ನಮ್ಮ ಸತ್ರವನ್ನು ಶಾಲಾ ಕೇಳುವಾಗ ಅವರನ್ನು ನಾವು ಕೊಡಬೇಕು. ಅದು ಮಾತ್ರವಿಲ್ಲದೆ ಕರ್ತನೆ ನಮ್ಮವರಿಗೆ ಕರ್ತನೆ ನಾವು ಕರ್ತನೆ ಒಳ್ಳೆಯದನ್ನು ಮಾಡಬೇಕು ಸ್ವಾಮಿ. ಸಾಧ್ಯವಾದ ಮಟ್ಟಿಗೆ ಅವಶ್ಯ ಇದ್ದಾಗ ಕರ್ತನೆ ಎಲ್ಲರಿಗೂ ನಾವು ಒಳ್ಳೆಯದನ್ನು ಮಾಡ್ಲಿಕ್ಕೆ ದೇವರಿಗೆ ನೀವು ಕೃಪೆ ತೋರಿಸು. ನಮ್ಮನ್ನು ಆಶೀರ್ವದಿಸು. ಕೇಳಿದ ವಾಕ್ಯದಂತೆ ಈ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬರ ಜೀವಿತದಲ್ಲಿಯೋ ಕರ್ತನೆ ಒಳ್ಳೆ ಬದಲಾವಣೆ ಉಂಟಾಗ್ಲಿ. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. Amen. God bless you. Praise the Lord.